ಹಾಸನದ ಶ್ರೀ ಕಾಳಿಕಾಂಬಾ ಶಿಲಾಮಯ ದೇವಾಲಯದ ಲೋಕಾರ್ಪಣೆಯ ಹಿನ್ನೆಲೆಯಲ್ಲಿ ಪದಾಧಿಕಾರಿಗಳೊಂದಿಗೆ ಸಂವಾದ. ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕಾಳಿಕಾಂಬಾ ದೇವಾಲಯದ ಅಭಿವೃದ್ಧಿ ಸಮಿತಿ, ಹಾಸನ. ಕೆಳಗರೆ ಇತ್ತೀಚೆಗೆ ಹಾಸನದ ಗಾಂಧಿ ಬಜಾರ್ ಕಾಳಿಕಾಂಬಾ ದೇವಾಲಯದ ರಸ್ತೆಯಲ್ಲಿರುವ ಶ್ರೀ ಕ್ಷೇತ್ರ ಕಾಳಿಕಾಂಬಾ ಕಮಟೇಶ್ವರ ದೇವಾಲಯದ ನೂತನ ಶಿಲಾಮಯ ದೇವಾಲಯದ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣೆಯು ಬಹಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಜರುಗಿತು. ಅಲ್ಲಿಯ ಸಂಗತಿಗಳನ್ನು ನಿಮಗಾಗಿ ಇವತ್ತು ಬಿತ್ತರಿಸ್ತಿದ್ದೀವಿ. ವಿಶ್ವಕರ್ಮ ಸಮಾಜ ಈ ಒಂದು ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕಿ ಯಶಸ್ಸುಗೊಳಿಸಿತು, ಸಾರ್ಥಕ ಅನಿಸ್ತು. ಇವತ್ತು ಕಾಳಿಕಾಂಬಾ ದೇವಾಲಯದ ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳು ಮತ್ತು ತಾಲೂಕು ವಿಶ್ವಕರ್ಮ ಸಮಾಜದ ಪದಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಆಕಾಶವಾಣಿಗೆ ಇವರೆಲ್ಲ ಆಗಮಿಸಿ ವಿವರಗಳನ್ನು ತಿಳಿಸ್ತಿದ್ದಾರೆ. ಅವರ ಪ್ರಯತ್ನದ ಚಿತ್ರಣವನ್ನು ಈಗ ನಿಮಗಾಗಿ ಬಿತ್ತರಿಸೋದಿವೆ ಶ್ರೋತೃಗಳೇ. ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾಗಿರುವ HP ಕುಮಾರಚಾರ್ ಅವರು ನಮ್ಮ ಜೊತೆಗೆ ಈಗ ಮಾತಾಡ್ತಿದ್ದಾರೆ. ಕುಮಾರಚಾರ್ ಅವರೇ, ಹೇಳಿ, ಈ ದೇವಸ್ಥಾನದ ಇತಿಹಾಸ ಹಿನ್ನೆಲೆಯನ್ನು ಉಲ್ಲೇಖ ಮಾಡ್ಬೋದಾ? ಒಂದು 700 ವರ್ಷದ ಇತಿಹಾಸ ಇದೆ. 1981ನೇ ಇಸ್ವಿಲಿ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ಅವತ್ತಿನ ಕಾಲಕ್ಕೆ ಯೂತ್ ಕಮಿಟಿ ಅಂತ ಒಂದು ಸಮಾಜ ಸಂಘ ಕಟ್ಟಿದ್ವಿ. ಒಂದು 5-6 ವರ್ಷ ಹೋರಾಟ ಮಾಡಾಯಿತು. ನಂತರ ಬೇರೆಯವರಿಗೆ ಹಸ್ತಾಂತರ ಮಾಡಿ ನಾವು ನಮ್ಮದೇ ಆದ ಕರ್ತವ್ಯ ಕಡೆಗೆ ಗಮನ ಕೊಡ್ತಾ ಬಂದ್ವಿ. ಅವರೆಲ್ಲ ಒಂದು ಹೆಚ್ಚಿಗೆ ಒಂದು 30-35 ವರ್ಷ ನಡೆಸ್ಕೊಂಡು ಬಂದಿದ್ದಾರೆ. ಸೀನಿಯರ್ ಎಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ ಅವತ್ತಿನ ಕಾಲಕ್ಕೆ. ಅವ್ರಿಗೂ ನನ್ನ ಕೃತಜ್ಞತೆಗಳನ್ನ ತಲುಪಿಸೋಕ್ಕೆ ಇಷ್ಟಪಡ್ತೀನಿ. ನಂತರ ಏನೋ ಒಂದು ಕಾರಣದಿಂದ ವಿಗ್ರಹ ಒಂದು ಭಿನ್ನ ಆಯಿತು ಅನ್ನೋದೊಂದು ಸುದ್ದಿ ಬಂತು. ಆವಾಗ ನಾವು ಎಂಟ್ರಿ ಆದ್ವಿ. ಅಷ್ಟಮಂಗಲ ಪ್ರಶ್ನೆ ಕೇಳಿರು, ಅಮ್ಮನವ್ರನ್ನ ದೇವಸ್ಥಾನನ ಬದಲಾಯಿಸಬೇಕು ಅಂತ ಮಾತು ಬಂತು. ಆವಾಗ ನಮ್ಮ ಪದಾಧಿಕಾರಿಗಳು, ಆಗ ನಮ್ಮ ಒಂದು ಸಂಘನೇ ಒಂದು ಕಟ್ಕೊಂಡು ನಮ್ಮ ಎಲ್ಲ ಪದಾಧಿಕಾರಿಗಳು 15-16 ಜನ ಪದಾಧಿಕಾರಿಗಳಿದ್ದಾರೆ. ಅವರು ತುಂಬ ಶ್ರಮ ಪಟ್ಟಿದ್ದಾರೆ. ನಂತರ ಈ ಕಾರ್ಯ ಕೈ ಹಾಕಿ ಈ ಮಟ್ಟಕ್ಕೆ ಬಂದಿದೆ. ದೇವಸ್ಥಾನ ಹೇಗಿತ್ತು? ಈಗ ನೋಡಿದ್ರೆ ಆ ಚಿತ್ರಣನೇ ಬೇರೆ ಆಗ್ಬಿಟ್ಟಿದೆ ಅಲ್ವಾ? ಹೌದು ಸರ್, ತುಂಬಾ ಚೇಂಜ್ ಆಗಿದೆ. ಮುಂಚೆ ಇದ್ದಿದ್ದು ಸಿಮೆಂಟಿಂದು, ಕಲ್ಲಿಂದು, ಆರ್ಪರ್ ಸೀಟಿಂದ ಇತ್ತು. ಈಗ ಪೂರಾ ಶಿಲಾಮಯ ಆಗಿದೆ. ಆಗ ನೋಡೋದಕ್ಕೂ ಈಗ ನೋಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಇದಕ್ಕೆ 100 ಜನ ಅಲ್ಲ, 1000 ಜನ ಕೈ ಜೋಡಿಸಿದ್ದಾರೆ. ಆಮೇಲೆ ಜೊತೆಗೆ ನಮ್ಮ ಪದಾಧಿಕಾರಿಗಳು ತುಂಬ ಹಗಲು ರಾತ್ರಿ ನಿದ್ದೆ ಬಿಟ್ಟು ಮನೆ ಬಿಟ್ಟು ಇವರು ಶ್ರಮ ಪಟ್ಟಿದ್ದಾರೆ. ನಮ್ಮ ಪದಾಧಿಕಾರಿಗಳು 16 ಜನನೇ ತುಂಬ ಕಷ್ಟಪಟ್ಟಿದ್ದಾರೆ. ಅಲ್ಲ, ಒಂದು ರೀತಿಯಲ್ಲಿ ಪದಾಧಿಕಾರಿಗಳ ಪರಿಶ್ರಮ. ಇನ್ನು ಎಲೆಮರೆ ಕಾಯ್ತರ ತುಂಬ ಜನ ಇದ್ದಾರೆ. ಫಸ್ಟ್ ಓಂ ಪ್ರಥಮ ಶುರು ಮಾಡಿದಾಗ ಭಯ ಇತ್ತು. 35-40% ಕೆಲಸ ಮುಗಿತಾ ಬಂದಂಗೆ ಜನಸಾಗರನೇ ಹರಿದು ಬಂತು. ಯಾವ ರೀತಿ ಅಂದರೆ ತೊನ್ನು ಮನ್ನ ದನ ಎಲ್ಲ ರೀತಿ ಬಂತು. ಒಳ್ಳೆ ಕೆಲಸ ಆಗುತ್ತಂತಂದ್ರೆ ಸಹಜವಾಗಿ ಜನ ಅದಕ್ಕೆ ನಾವೇ ಖುದ್ದ ಸಾಕ್ಷಿ. ನಮ್ಮ ಹಾಸನ ಜನತೆ ಧೈರ್ಯ ತುಂಬಿದ್ದಾರೆ, ಬೆಂತಟ್ಟಿದ್ದಾರೆ. ಈ ಟೈಮಿಗೆ ಬಂದ ನೆಲಕ್ಕೆ ನಮ್ಮ ಸಮಾಜ ಮತ್ತು ಹಾಸನ ಜನತೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಸರ್. ಒಳ್ಳೆ ಮಾತು. ದೇವಾಲಯದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ HK ಆನಂದಾಚಾರ್ ಅವರು ಈಗ ನಮ್ಮ ಜೊತೆಗೆ ಮಾತಾಡ್ತಿದ್ದಾರೆ. ಶ್ರೋತೃಗಳೇ, ಆನಂದಾಚಾರ್ ಅವರೇ ನಮಸ್ಕಾರ. ನಮಸ್ಕಾರ. ಜೀರ್ಣೋದ್ಧಾರ ಸಮಿತಿ ರಚನೆ ಆದಾಗಲಿಂದ ನೀವು ಇದರ ಅಧ್ಯಕ್ಷರಾಗಿದ್ದೀರಲ್ವಾ? ಹೌದು. ಯಾವಾಗ ರಚನೆ ಆಗಿದ್ದು? ಇದು ಹೆಚ್ಚು ಕಮ್ಮಿ 2 ತಿಂಗಳಿಂದ ಇದು ರಚನೆ ಆಯಿತು. ದೇವಾಲಯ ಅದೊಂದು ತುಂಬ ಪುಟ್ಟದಾಗಿತ್ತು. ಆಮೇಲೆ ಜನಗಳು ಹೊರಗಡೆ ಬಂದರೆ ಭಕ್ತಾದಿಗಳು 10-15 ಜನ ನಿಂತ್ಕೊಳ್ಳಿಕ್ಕೆ ಕಷ್ಟ ಆಗೋದು. ಆಮೇಲೆ ಅದೇ ಒಂದು ಕಾರಣದಿಂದ ದೇವಾಲಯದ ಯಾವುದೋ ಒಂದು ಮೂರ್ತಿ ಭಾಗ್ಯದಿಂದ ನಮ್ಮ ಒಂದು ಕೈ ವಶಕ್ಕೆ ಬಂತು. ಯಾವ ಒಂದು 16 ಜನ ಒಂದು ಕಮಿಟಿ ಮಾಡಿಕೊಂಡು ಇದು ವಿಶೇಷವಾಗಿ ಏನಾರ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಆ ತಾಯಿಯನ್ನು ನಮಗೆ ಶಕ್ತಿ ಕೊಟ್ಟಿದ್ದಾರೆ. ಅದರಿಂದ ಅದನ್ನೇ ನಾವು ಮುಂದುವರಿಸ್ಕೊಂಡು ಇಲ್ಲಿವರೆಗೆ ದೇವಾಲಯವನ್ನು ಮಾಡ್ಕೊಳ್ತಾ ಬಂದು ಭಕ್ತಾದಿಗಳೆಲ್ಲ ನಮಗೆ ತನೋಧನ ಮನದಿಂದ ಸಹಕರಿಸಿದ್ದಾರೆ. ಅವರಿಗೆ ಎಲ್ಲರಿಗೂ ನಮ್ಮ ಕಡೆಯಿಂದ ಒಂದು ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಹೌದು. ಹೇಗೆ ನಿರ್ಮಾಣ ಆಯಿತು? ಕೇವಲ 2-2.5 ವರ್ಷಗಳಲ್ಲಿ ಈ ಒಂದು ದೇವಾಲಯ ನಿರ್ಮಾಣ ಆಗಿದ್ದು ಒಂದು ಸಾಹಸದ ಕಥೆನೇ ಅಲ್ವಾ? ಹೌದೌದು. ಎಷ್ಟೋ ಕಡೆಗೆ 5-10 ವರ್ಷ 15 ವರ್ಷ ಸಮಯ ಹಿಡಿದಿದೆ. ಹೌದೌದು. ಆಮೇಲೆ ಇದು ಏನು ಸಣ್ಣ ಪುಟ್ಟ ಖರ್ಚಿಂದಲ್ಲ, ಅಗಾಧವಾದ ಹಣ ಪರಿಶ್ರಮ ಇಲ್ಲಿ ವ್ಯಯ ಆಗಿದೆ. ಇದಕ್ಕೆ ಬಳಸಿರೋ ಕಲ್ಲುಗಳು ಸಿರಾ ಗಾರ್ನೆಟ್ ಅಂತ, ಅದು ತುಂಬಾ ಕಾಸ್ಟ್ಲಿ ಇದ್ದದು. ಮತ್ತೆ ಅದ್ರ ಕಲ್ಲರೇ ಬೇರೆ, ಗ್ರೈನ್ಸ್ ಬರುತ್ತಲ್ಲ, ಅದು ಎಲ್ಲ ಗೆರೆ ಎಲ್ಲ ಬರುತ್ತೆ, ಇದು ಬರೋದಿಲ್ಲ. ಅದರಿಂದ ನಾವೆಲ್ಲ ಸೇರಿ ಮಾಡಿದ್ರೆ ವಿಶೇಷವಾಗಿರ್ಬೇಕು. ಸದ್ಯಕ್ಕೆ ನಾವು ಒಂದು ವಿಶ್ವಕರ್ಮ ಜನಾಂಗದರಾಗಿ ಎಲ್ಲಾ ಕೊಡುಗೆ ಕೊಡ್ತೀವಿ. ಅದರಲ್ಲೂ ನಮ್ಮ ದೇವಾಲಯ ಅಂದಾಗ ಒಂದು ವಿಶೇಷವಾಗಿರ್ಬೇಕು ಅಂತ ಎಲ್ಲ ಮಾಹಿತಿ ತಗೊಂಡು ನಮ್ಮ ಕಾರ್ಕಳದ ಕೃಷ್ಣಾಚಾರ್ಯ ಅಂತ ಅವರು ಶಿಲ್ಪಿಗಳು, ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನೆಲ್ಲ ತಗೊಳ್ಳೋದಾಗ ನೀವು ಈ ತರ ಮಾಡಿದ್ರೆ ಇಷ್ಟು ಜನ ಬರುತ್ತೆ ಅಂತ ಅವರು ಸಹಕರಿಸಿ ನಮ್ಮನ್ನ ಒಂದು ಜನಗಳು ಬೆಂಡ್ ತೊಟ್ಟಿ ಈ ಲೆವೆಲ್ಗೆ
ದೇವಾಲಯದ ಲೋಕಾರ್ಪಣೆ ಮಾಡಿದೆ. ಎಲ್ಲದಕ್ಕೂ ಶಕ್ತಿ ಕೊಟ್ಟಳು ಆ ತಾಯಿ. ಅವ್ರು ಇಲ್ದಲೆ ಏನೋ ಒಂದು ಉಳ್ಕಡ್ಡಿನೂ ಹೊರಡಲ್ಲ. ನಿಜ. ಆದ್ರಿಂದ ಇಲ್ಲಿವರೆಗೆ ನಡೆಸ್ಕೊಂಡು ಆ ತಾಯಿನ ಲೋಕಾರ್ಪಣೆ ಮಾಡಿದ್ವಿ. ಶಿರಾ ಗ್ರಾನೈಟ್. ಹೌದು ಅಲ್ವಾ? ಹೌದೌದು. ಸಾಮಾನ್ಯ ಗ್ರಾನೈಟ್ಗಿಂತ ದುಬಾರಿ. ಅಲ್ಲೇನು ಸಿಮೆಂಟು ಮತ್ತೇನು ಬೇರೆ ಪ್ಯಾಚಿಂಗ್ ಕೆಲಸಕ್ಕೇನು ಏನು ಬಳಕೆ ಮಾಡಲ್ಲ. ಶಿಲಾಮಯ ಅಂದ್ರೆ ಸಂಪೂರ್ಣ ಶಿಲಾಮಯ ಅಲ್ವಾ? ಅದು ವಿಶೇಷವಾಗಿ ಬೇಲೂರು ಹಳೆಬೀಡು ಬಿಟ್ರೆ ನೀವು ಗಮನಿಸೋದಂದ್ರೆ ನಮ್ಮ ಕಾಳಿಕಾಂಬ ಕಮಟೇಶ್ವರ ದೇವಾಲಯ ಅನ್ನೋದು ಒಂದು ವಿಶೇಷವಾಗಿದೆ. ಎಲ್ಲ ನಮ್ಮ ಭಕ್ತಾದಿಗಳೆಲ್ಲ ಒಂದ್ಸರಿ ಬಂದು ತಾಯಿನ ಒಂದು ದರ್ಶನ ಮಾಡ್ಕೊಂಡು ಗಮನಿಸ್ಕೊಂಡು ಹೋದ್ರೆ ಬಹಳ ವಿಶೇಷವಾಗಿರುತ್ತೆ ಅಂತ ನಮ್ಮ ಒಂದು ಮನವರಿಕೆ. ಈಗ ಇತ್ತೀಚೆಗೆ ಈ ದೇವಾಲಯದ ಲೋಕಾರ್ಪಣೆ ಆಯಿತು. ಇನ್ನು ಮುಂದಿನ ದಿನಗಳಲ್ಲಿ ನಿತ್ಯನೂ ಪೂಜೆ ನಡೀತಾ ಅಲ್ಲಿ? ಹೌದೌದು. ಈಗ 48 ದಿನ ಮಂಡಲ ಪೂಜೆ ನಡೀತಾ ಇದೆ. ಪ್ರತಿದಿನನೂ ಪೂಜೆ ಮತ್ತೆ 2 ಹೊತ್ತು ಪ್ರಸಾದಗಳೆಲ್ಲ ಹಾಕ್ತಾ ಇದೆ. ಭಕ್ತಾದಿಗಳು ವೀಕ್ಷಣೆ ಮಾಡೋದಕ್ಕೆ ತುಂಬಾ ಕಡೆಯಿಂದ ಬರ್ತಾ ಇದ್ದಾರೆ. ಇದೇನು ಇಂಥ ಸಮುದಾಯಕ್ಕೆ ಮಾತ್ರ ಸೀಮಿತ ಅಂತೇನಿಲ್ಲ. ಇಲ್ಲ, ಭಗವಂತ ಸರ್ವರ್ಗೂ ಒಬ್ಬನೇ ಆದ್ಮೇಲೆ ನಾವ್ ಹೆಂಗೆ ಇದ್ ಮಾಡಕ ಅವೇನು ನಮ್ಮಲ್ಲಿ ಇದಿಲ್ಲ. ಭಕ್ತಾದಿಗಳು ಬರಬೇಕು, ಇದನ್ನು ವೀಕ್ಷಣೆ ಮಾಡಬೇಕು, ಆ ತಾಯಿಯ ಒಂದು ಆಶೀರ್ವಾದ ತಗೋಬೇಕು ಅಂತ ನಮ್ಮ ಮನಸ್ಸಲ್ಲಿ. ನಮ್ಮ ಒಂದು ಇದು ಸಮುದಾಯ ಇದಕ್ಕೋಸ್ಕರ ಯಾವುದಕ್ಕೂ ಕಟ್ಕೊಂಡಿಲ್ಲ. ಅದರಿಂದ ಎಲ್ಲ ಸರ್ವರು ಬಂದು ಅದರ ತಾಯಿನ ಆಶೀರ್ವಾದ ತಗೊಂಡು ವೀಕ್ಷಣೆ ಮಾಡ್ಕೊಂಡು ಹೋಗೋದು ತುಂಬ ನಮಗೆ ಆನಂದ ಆಗ್ತಾ ಇದೆ. ಅಮೋಘವಾಗಿ ಈ ಒಂದು ಕಾರ್ಯಕ್ಕೆ ಕೈ ಹಾಕಿ ಯಶಸ್ಸುಗೊಳಿಸಿದಿರಿ. ಹೌದು, ಚೆನ್ನಾಗಿ ವಿಚಾರಗಳನ್ನು ತಿಳಿಸಿದ್ರಿ. ಈ ದೇವಸ್ಥಾನದ ಶಿಲ್ಪಿ ಬಗ್ಗೆ ಹೇಳಿ. ಎಷ್ಟು ದಿನಗಳ ಕಾಲ ಸತತವಾಗಿ ಕೆಲಸ ಮಾಡ್ಕೊಂತ ಬಂದರು? ದೇವ ಶಿಲ್ಪಿಗಳು ಅಂದ್ರೆ ಅವ್ರ ಪಾಪ ವಿಶೇಷವಾಗಿ ಮಾಡಿದ್ರು. ಅವರು ಹೇಳ್ಬಾರ್ದು, ತುಂಬಾ ಅವ್ರಿಗೆ ಪ್ರೆಸರ್ ಕೊಟ್ಟು, ಇಲ್ಲಾಂದ್ರೆ ಇಷ್ಟು ಬೇಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೆಷ್ಟು ಕಲ್ಲುಗಳು ದೇವಾಲಯ ಮುಂದೆ ಗುಡ್ಡೆ ಹಾಕೊಂಡು 100 ಜನ ಕೆಲಸಗಾರರು ಮಾಡಿದ್ರು. 5-6 ವರ್ಷ ಬೇಕೇ ಬೇಕು. ಆಮೇಲೆ ಅವ್ರನ್ನ ನಾವು ಒತ್ತಡ ತಗೊಂಡು ಅವ್ರಿಗೆ ಎಷ್ಟು ಅವ್ರಿಗೆ ಇದು ಪ್ರೆಸರ್ ಮಾಡಿ ಅವ್ರಿಗೂ ಸಮಯಕ್ಕೆ ತಕ್ಕನಾಗೆ ನಾವು ಅವ್ರಿಗೆ ಏನೇನ್ ಬೇಕು ಒದಗಿಸ್ಕೊಟ್ಟು. ಏನು 2024 ಆಗ್ಬೇಕನ್ನೋ ತರ ಆಲೋಚನೆ ಇಟ್ಕೊಂಡಿದ್ರೆ? ಇಲ್ಲ, ಅದು ಏನಾಯ್ತು ಅಂದ್ರೆ ನಾವು ದೇವಾಲಯ ಹೊಡೆದು ಅವಾಗ ಮೂರ್ತಿಗಳನ್ನ ಬಾಲಾಲಯ ಅಂತ ಪಕ್ಕಕ್ಕೆ ಇದ್ ಮಾಡ್ದು. ಭಕ್ತಾದಿಗಳು ಬಂದವರು ದೇವರನ್ನ ವೀಕ್ಷಣೆ ಮಾಡೋದಕ್ಕೆ ಇದಾಗೋದು. ಅದು ಒತ್ತಡ ಇತ್ತು. ಆ ಒತ್ತಡ ಇತ್ತು. ಆ ಒತ್ತಡಕ್ಕೋಸ್ಕರ ಅದು ವಿಶೇಷವಾಗಿ ಮಾಡ್ಬೇಕು. ಈಗ ಯಾಕೆಂದ್ರೆ ಎಷ್ಟೋ ದೇವಾಲಯಗಳು ಕಾಲಾಂತರವಾಗಿ ನಿಂತೋಗ್ಬಿಡ್ತದೆ. ತಾವು ಗಮನಿಸಿರ್ಬೇಕು. 10 ವರ್ಷ 15 ವರ್ಷ ಆಗಿ ಏನೋ ಮಾಡಕ್ ಹೋಗಿ ಏನೋ ಆಗ್ಬಿಡುತ್ತೆ. ಪದಾಧಿಕಾರಿಗಳೆಲ್ಲ ಸೇರ್ಕೊಂಡು ಹಗಲು ರಾತ್ರಿ ಅದಕ್ಕೆ ಸಂಸಿದೀವಿ. ಈಗ ಮತ್ತೆ 5 ಕಡೆ ಕೆಲಸ ನಡೆದಿದೆ. ಅದು ಒಂದು ಕಡೆ ನಡೆದಿಲ್ಲ. ಕಾರ್ಕಳದಲ್ಲಿ 7 ಕಡೆ, ಮುರುಡೇಶ್ವರದಲ್ಲಿ 1, ಹಾಸನಲ್ಲಿ 2 ಕಡೆ ನಡೆದಿದೆ. ಆ ರೀತಿ ನಾವು ಅವರಿಗೆ ಸ್ವಲ್ಪ ಪ್ರೆಸರ್ ಹಾಕಿ ಈ ಕೆಲಸವನ್ನು ಬೇಗ ಪೂರ್ಣಗೊಳಿಸಿದ್ವಿ. ಮುಂದುವರೆದ ವಿಚಾರವನ್ನು ಬ್ಯಾಟರಂಚಾರ್ ಅವರು ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ತಾಲೂಕು ವಿಶ್ವಕರ್ಮ ಸಮಾಜದ ಉಪಾಧ್ಯಕ್ಷರು ಶ್ರೋತೃಗಳೇ. ಬ್ಯಾಟರಂಚಾರ್ ಅವರೇ ಹೇಳಿ, ಆ ದೇವಸ್ಥಾನದ ಒಂದು ವಸ್ತುಸ್ಥಿತಿಯನ್ನು ಅಥವಾ ಚಿತ್ರಣವನ್ನು ನಮ್ಮ ಮುಂದಿಡಿ. ಹೇಗಿದೆ ಈಗ, ಹಿಂದೆ ಹೇಗಿತ್ತು ಅಂತ ಅನ್ಕೊಂಡು? ಕಾಳಿಕಾಂಬ ದೇವಿದು ವಿಗ್ರಹ ಭಿನ್ನ ಆಯಿತು ಅಂತ ತಿಳಿದುವಂತು. ಈಗ 2 ವರ್ಷದ ಹಿಂಭಾಗದಲ್ಲಿ ನಮ್ಮ ಶ್ರೀಭಟ ಅರೆಮದಲ್ಲೇ ಶಿವಸುಗ್ನ ಸ್ವಾಮೀಜಿಯವರ ಸಾನ್ನಿಧ್ಯ ಟೀಮ್ ಏನಿದ್ದೀವಿ, ನಮ್ಮ ತಾಲೂಕು ವಿಶ್ವಕರ್ಮ ಸಮಾಜದ ಕಮಿಟಿ, ನಾವು ಗುರುಗಳ ಹತ್ರ ಓದಿವಿ. ನಾವೆಲ್ಲ ಗುರುಗಳು ಇದ್ರ ಬಗ್ಗೆ ಪೂರ ಅಧ್ಯಯನ ಮಾಡಿ ಅವರು ದೇವಾಲಯಕ್ಕೆ ಬಂದು ವಿಗ್ರಹ ಪ್ರತಿಯೊಂದು ಕೂಡ ವೀಕ್ಷಣೆ ಮಾಡಿ ನಂತರ ಅವರು ಅಷ್ಟಮಂಗಲ ಪ್ರಶ್ನೆಯವ್ರನ್ನ ಕರೆಸಿ ಪ್ರಶ್ನೆ ಎಲ್ಲ ಮಾಡಿ ಕೇಳುವಾಗ ಪೂರ ದೇವಸ್ಥಾನನ ತೆರವು ಮಾಡಿ ಹೊಸ ದೇವಸ್ಥಾನನ ಮಾಡಬೇಕು ಅಂತೇಳಿ ತೀರ್ಮಾನ ಆಯಿತು. ಶ್ರೀಗಳ ಆಶೀರ್ವಾದ ಅವರ ಸಾನ್ನಿಧ್ಯದಿಂದ ಶಿಲಾಮಯ ದೇವಸ್ಥಾನ ಶಿರಾ ಗ್ರಾನೈಟು ತುಂಬ ಅದ್ಭುತವಾದ ಕೆಲಸ. ಅದು ಹೇಗೆ ಅಂದರೆ ಬೇರೆ ಕಲ್ಲುಗಳಾದರೆ ಒಬ್ಬರು ಕೆಲಸ ಮಾಡೋದಕ್ಕೆ ಇದು 10 ಜನ ಕೆಲಸ ಮಾಡಬೇಕು, ಅಷ್ಟು ಹಾರ್ಡ್ ವರ್ಕು. ಈ ಕಲ್ಲಲ್ಲಿ ಏನಾದ್ರು ಮಾಡಿದರೆ 1000 ವರ್ಷ ಇತಿಹಾಸ ಹಾಗೇ ಇರ್ತದೆ. ಮಳೆ ಬರಲಿ ಬಿಸಿಲು ಬರಲಿ ಯಾವುದೇ ಥರದ ಕಲ್ಲರ್ ಆಗಲಿ ಮತ್ತೊಂದಾಗಲಿ ಬದಲಾವಣೆ ಆಗೋದಿಲ್ಲ ಅಂತ ಹೇಳಿ ಬಂತು. ಆಗ ಶ್ರೀಗಳ ಆಶೀರ್ವಾದದ ಮೇರೆಗೆ ಕಾರ್ಕಳ ಕೃಷ್ಣಾಚಾರ್ಯರನ್ನ ಭೇಟಿ ಮಾಡಿದ್ವಿ. ಮಂಗಳೂರಿನ ಇಂಜಿನಿಯರ್ ಸುಂದರಂ ಅವರು ಕೂಡ ಕರ್ಕೊಂಡೋಗಿ ಅವ್ರನ್ನ ಭೇಟಿ ಮಾಡಿಸಿ ಅವ್ರನ್ನ ಕರೆಸಿ ಎಲ್ಲ ಮಾಡುವಾಗ ಅವರು ಕೂಡ ಇದರ ಬಗ್ಗೆ ಎಲ್ಲ ಪೂರ ಎಕ್ಸ್ಪ್ಲೈನ್ ಮಾಡಿ ವಾಸ್ತು ಪ್ರಕಾರ ಶಾಸ್ತ್ರಬದ್ಧವಾಗಿ ಅದನ್ನು ಶಿಲಾಮಯ ದೇವಸ್ಥಾನನ ತುಂಬ ಇದಾಗಿ ಮಾಡಿಕೊಟ್ರು. ನಮ್ಮ ದೇವಾಲಯ ಪೂರ ಶಿಲಾಮಯವಾಗಿದ್ದು ದೇವಾಲಯದಲ್ಲಿ ಕಾಳಿಕಾಂಬ ದೇವಿ, ಕಮಟೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿ, ಮತ್ತು ವೆಂಕಟೇಶ್ವರ, ಮತ್ತು ಪೋತ್ತೂರು ವೀರಬ್ರಹ್ಮಣ್ಯ ಸ್ವಾಮಿ, ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ, ಮತ್ತು ನವಗ್ರಹ ಎಲ್ಲ ದೇವತೆಗಳು ಪರಿವಾರ ದೇವತೆಗಳು ಸಹ ಅಲ್ಲಿ ನಿರ್ಮಾಣ ಆಗಿರ್ತದೆ. ಪೂರಾ ಶಿಲಾಮಯ ಆಗಿದ್ದು ಬೇಲೂರು ಹಳೆಬೀಡು ಬಿಟ್ಟರೆ ನಮ್ಮದು 3ನೇದು. ಆ ರೀತಿ ಶಿಲಾಮಯ ಕೆತ್ತನೆಯಲ್ಲಾಗಿದೆ. ಅದರಲ್ಲೂ ಕೂಡ ನಮ್ಮ ಇವರು ಶಿಲ್ಪಿ ಕೃಷ್ಣ ಆಚಾರ್ಯರು ತುಂಬನೇ ಶ್ರಮದಿಂದ ದೇವಾಲಯನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇದೊಂದು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಒಂದು ಇತಿಹಾಸವುಳ್ಳಂತಹ ದೇವಾಲಯ ಆಗಿದೆ. ಈ ಶಕ್ತಿಯುತ ಪೀಠ ಶಾಸ್ತ್ರಬದ್ಧವಾಗಿ ಎಲ್ಲೂ ಆಗಿಲ್ಲ. ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋದಾಗ ಏನು ಮಂಜಸ್ವಾಮಿ ಟೆಂಪಲ್ಗೆ ಆಗಿದೆ ಆ ರೀತಿನೇ ಎಲ್ಲ ನಮ್ಮ ದೇವಾಲಯನ ಮಾಡಿಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ
ಇದು ನಮ್ಮ ದೇವಾಲಯನ ತೆರವು ಮಾಡುವಾಗ ತುಂಬಾ ಕಷ್ಟ ಆಯ್ತು. ಯಾಕಂದ್ರೆ ತುಂಬಾ ಕಂಜೆಸ್ಟೆಡ್ ಜಾಗ, ಜಾಗ ತುಂಬಾ 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 ಕಂಜೆಸ್ಟೆಡ್ ಜಾಗ. ನಿರ್ಮಾಣ ಆಯ್ತು ಆಯ್ತು, ಆಗ ಜಾಗದ ಕೊರತೆ ಇರಲಿಲ್ಲ. ಆಮೇಲೆ ಎಲ್ಲ ಮನೆಗಳು ಕಟ್ಟಡಗಳು ನಿರ್ಮಾಣ ಆದವು. ಟ್ರ್ಯಾಕ್ಟರ್ ಅಲ್ಲಿ ಮೆಟೀರಿಯಲ್ ಬರ್ತಾ ಇತ್ತು, ಹೌದು. ಇಟಿ ಎಲ್ಲ ತರದು ಬರೀ ಟ್ರ್ಯಾಕ್ಟರ್ ಅಲ್ಲಿ. ಈಗ ಈ ಇದ್ರಂದ್ರೆ 35-40 ಟನ್ ಲೋಡ್ ಕಲ್ಲುಗಳು ಬರುವಂತ ಆ 35-40 ಟನ್ ಕಲ್ಲು ನಮ್ಮ ದೇವಾಲಯದ ಮೇಲೆ ಮುಂದೆ ಬಂದು ನಿಂತ್ಕೊಂಡು 10 ವೀಲ್ ಗಾಡಿಯಲ್ಲಿ ಆ ದೊಡ್ಡ ಕ್ರೇನು ಬಂದು ನಿಂತ್ಕೊಂಡು ಯಾವುದೇ ತರದನ್ನ ಕೆಲಸ ಮಾಡಬೇಕು. ಆದ್ರೆ ಅಮ್ಮನ ದೇವರ ಆಶೀರ್ವಾದದಿಂದ ಇಲ್ಲಿವರೆಗೆ ಯಾವುದೇ ತರದಾದ ಒಂದು ಸಣ್ಣ ಇನ್ಸಿಡೆಂಟ್ ಆಗದಂಗೆ ದೇವಾಲಯ ಅದ್ಭುತವಾಗಿ ನಿರ್ಮಾಣವಾಗಿದೆ. ವಿಶಾಲವಾದ ಪ್ರದೇಶದಲ್ಲಿ ಕಟ್ಟಕ್ಕೆ ಹೋದ್ರೂ ಕೂಡ ತುಂಬಾ ತೊಂದರೆ ಆಗ್ತದೆ. ಆದರೆ ಅಮ್ಮನ ಆಶೀರ್ವಾದ, ನಿಜವಾಗ್ಲೂ ದೇವರ ಶಕ್ತಿ ಇದೆ ಅಂದ್ರೆ, ನಾವು ಈ ಜಾಗದಲ್ಲಿ ಈ ದೇವಾಲಯ ನಿರ್ಮಾಣ ಆಗಿದೆ ಅಂದ್ರೆ ಅದು ಅಮ್ಮನ ಆಶೀರ್ವಾದ. ದೇವರ ಶಕ್ತಿ ಮುಂದೆ ನಾವು ಯಾರು ಅಲ್ಲ. ದೇವಾಲಯ ಆಗಿದ್ದ ನೋಡಿ ನಮಗೆ ಅರಿವಾಗಿದೆ. ಯಾಕಂದ್ರೆ ನಾವು ದೇವಾಲಯ ತೆರವು ಮಾಡಿಬಿಟ್ವಿ. ತೆರವು ಮಾಡಿದಾಗ ಈ ಜಾಗದಲ್ಲಿ ಹೇಗೆ ಕಟ್ಟೋದು, ಒಂದೊಂದು ಫೌಂಡೇಶನ್ ಹಾಕಿರೋ ಕಲ್ಲು 2 ಟನ್ 3 ಟನ್ ಇದೆ. ಕೈಲಿ ಕೆಲಸ ಮಾಡ್ಲಿಕ್ಕಾಗಲ್ಲ, ಪ್ರತಿಯೊಂದು ಕ್ರೇನಲ್ಲಿ ಆಗ್ಬೇಕು. ಅಲ್ಲಿ ಅಕ್ಕಪಕ್ಕ ಮನೆಗಳಿದೆ, ವೈರ್ಗಳೆಲ್ಲ, ಎಲೆಕ್ಟ್ರಿಕ್ ವೈರ್ಗಳಿದೆ. ಸ್ವಲ್ಪ ತಾಗಿದ್ರು ಕೂಡ ತಮಗೆ ಗೊತ್ತು ಯಾವುದೇ ತರದ ಪ್ರಾಣ ಆಗುವಂತ ಸಂದರ್ಭಗಳೆಲ್ಲ ಇರ್ತಾ ಇತ್ತು. ದೊಡ್ಡ ಸವಾಲು. ಯಾವ ತೊಂದರೆ ಆಗ್ದಂಗೆ, ಸಣ್ಣ ಇನ್ಸಿಡೆಂಟು ಕೂಡ ಆಗ್ದಂಗೆ ಅಲ್ಲಿ ನೂತನ ಶಿಲಾಮಯ ದೇವಾಲಯನ ತುಂಬಾ ಸುಂದರವಾಗಿ ಮಾತೆ ಕಾಳಿಕಾಂಬ ಕರ್ಮಟೇಶ್ವರ ಸ್ವಾಮಿ ಅವರೇ ಸಹ ನಿರ್ಮಾಣ ಮಾಡಿಸ್ಕೊಂಡಿದ್ದಾರೆ ಅಂತೇಳಿ ನನ್ನ ಹೃದಯಪೂರ್ವಕವಾಗಿ ನಾನು ಹೇಳ್ತೀನಿ. ಒಳ್ಳೆ ಮಾತು, ಒಳ್ಳೆ ಮಾತು. ಹಾಸನ ಜಿಲ್ಲೆಯಲ್ಲಿ ಕಾಳಿಕಾಂಬ ದೇವಸ್ಥಾನ ಬೇರೆ ಕಡೆಗಿದೆಯಾ? ಇದೆ, ಚಂದ್ರಪಟ್ಟಣದಲ್ಲಿ ಇದೆ. ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಿ ನೋಡಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಶಿಲಾಮಯ ಇದು ಅದ್ಭುತವಾದ ಶಿಲಾಮಯ. ನಮ್ಮ ಕರ್ನಾಟಕ ರಾಜ್ಯದಲ್ಲೇ ನಾವು ನೋಡಿದಂಗೆ ಈ ತರ ಶಿಲಾಮಯ ದೇವಾಲಯ, ಶಕ್ತಿಯುತದ ಪೀಠ ಇಲ್ಲ ಅಂತ ನನ್ನ ಮನೋಭಾವನೆ. ಇನ್ನು ಬೇರೆ ಕಡೆಗೆ ಇದೆ, ಒಳೆನ್ಸ್ಪುರದಲ್ಲಿದೆ, ಎಲ್ಲ ಕಡೆ ಇದೆ. ಆದರೆ ಇದೊಂದು ವಿಶೇಷ ರೂಪವನ್ನ ಪಡೆದುಕೊಂಡಿತು. ವಿಶೇಷ ರೂಪವನ್ನು ಪಡೆದುಕೊಂಡಿದೆ, ವಿಶೇಷ ರೂಪ, ಅದರಲ್ಲಿ ಎರಡು ಮಾತೇ ಇಲ್ಲ. ಧನ್ಯವಾದ. ಬಹಳ ಚೆನ್ನಾಗಿ ನೆನಪು ಮಾಡಿಕೊಂಡು ಒಂದು ಕಷ್ಟವನ್ನ, ಪ್ರಯತ್ನವನ್ನ, ಬೆಳವಣಿಗೆಯನ್ನ ಉಲ್ಲೇಖ ಮಾಡಿದ್ರಿ. ಕೆಳಗರೆ ಇದುವರೆಗೆ ಬ್ಯಾಟರಂಗಾಚಾರ್ ಅವರು ದೇವಸ್ಥಾನ ನಿರ್ಮಾಣ ಆಗುವಾಗ ಯಾರಿಗೂ ಏನೂ ಸಮಸ್ಯೆ ಆಗಲಿಲ್ಲ, ಶ್ರಮದ ಕೆಲಸಗಳು ಸಾಗಿದ್ರೂ ಸಲೀಸಾಗಿ ಆದು ಅಂತ ಅಂದ್ಕೊಂಡು ಹೇಳ್ತಾ ಇದ್ರು. ಹರೀಶ್ ಅವರು ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಯವರು, ಚಟುವಟಿಕೆಯಿಂದ ಕಾರ್ಯದಲ್ಲಿ ತೊಡಗಿಸಿಕೊಂಡವರು. HV ಹರೀಶ್ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ಹರೀಶ್ ಅವರೇ, ಕೇವಲ 2.25 ವರ್ಷದಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣ ಆಯಿತು. ನೂತನ ಶಿಲಾಮಯ ದೇವಾಲಯದ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣೆ ಕಾರ್ಯ ನಡೀತು. ಅದರ ಹಿಂದೆ ಹೀಗೆ ಆಗಬೇಕು, ಇಂಥದ್ದೇ ನಡಿಬೇಕು ಅಂದ್ಕೊಂಡು 10 ಸಾರಿ ನೀವು ಜೀರ್ಣೋದ್ಧಾರ ಸಮಿತಿಯವರು ಸೇರಿಕೊಂಡಿದ್ದೀರಿ. ಮತ್ತು ಸವಾಲುಗಳು ಬಂದಿದ್ದಾವೆ. ಏನಾದೀತನ್ನೋ ಥರ ಆತಂಕನೂ ಎದುರಾಗ್ತತೆ ಸಹಜವಾಗಿ. ಸಣ್ಣ ಕೆಲಸಕ್ಕೆ ಒಂದು ಆಲೋಚನೆ ಬರುವಾಗ ಇದೊಂದು ದೊಡ್ಡ ಕೆಲಸ. ಇತ್ತೀಚೆಗೆ ನಡೆದ ಈ ಕಾರ್ಯಕ್ರಮದ ಬಗ್ಗೆ ಉಲ್ಲೇಖ ಮಾಡಿ. ಎಷ್ಟು ದಿನ ಆಯಿತು, ಹೇಗಾಯಿತು, ನಮ್ಮ ಜನರ ಪ್ರತಿಕ್ರಿಯೆ ಹೇಗಿತ್ತು, ಇದನ್ನೆಲ್ಲ ನಮ್ಮ ಶ್ರೋತೃಗಳಿಗೆ ವಿವರಿಸ್ಬೋದ ನೋಡಿ. ಎಲ್ಲರ ಸಹಕಾರ ನಮಗೆ ತುಂಬ ಚೆನ್ನಾಗಿ ದೊರೀತು. ಮೊದಲು ನಮಗೆ ಆತಂಕ ಇತ್ತು. ಹಳೆ ಬಿಲ್ಡಿಂಗ್ನ ಹೊಡೆದಾಗ ಅದನ್ನು ಡೆಮಾಲಿಷ್ ಮಾಡೋ ಕೆಲಸ, ಮತ್ತು ಹೊಸದಾಗಿ ಅದನ್ನು ಶಿಫ್ಟ್ ಮಾಡಬೇಕಿತ್ತು. ಮತ್ತು ನಮಗೆ ಅಲ್ಲಿ ಸ್ಥಳೀಯರು ತುಂಬ ಸಹಕಾರ ಕೊಟ್ಟರು. ನಮಗೆ ಡೆಮಾಲಿಷ್ ಮಾಡ್ಬೇಕಾದ್ರೆ ಹಳೆ ಮಣ್ಣು ಧೂಳು ಎಬ್ಬಿಸ್ತು ಅಲ್ಲೆಲ್ಲ. ಮತ್ತು ವಾಸ ಮಾಡ್ತಕ್ಕಂಥ ಕುಟುಂಬನೂ ಇತ್ತು. ಮತ್ತು ಅಲ್ಲಿ ನಮ್ಮ ಚಿನ್ನ ಬಿಳಿ ಕೆಲಸ ಮಾಡುವಂಥ ಅಂಗಡಿ ಮುಂಗಟ್ಟುಗಳು ಇದ್ವು. ಅವರೆಲ್ಲ ತಾಯಿ ಸೇವೆ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಆ ಧೂಳನ್ನ ತಡ್ಕೊಂಡ್ರು. ಮತ್ತು ಕಾರ್ವಿಂಗ್ ಕೆಲಸ ಮಾಡ್ಬೇಕಾದ್ರೆ ಕಲ್ಲಿನ ಧೂಳು ಸಹ ಬರ್ತಿತ್ತು. ಅವರು ನಮಗೆ ಮುಖ್ಯವಾಗಿ ಸಹಕಾರ ಕೊಟ್ಟು ಯಾವುದೇ ರೀತಿಯ ಸಣ್ಣ ಒಂದು ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾನೆ 2.5 ವರ್ಷ ಸತತವಾಗಿ ಆ ಧೂಳು ತಡ್ಕೊಂಡು ಅವ್ರ ಆರೋಗ್ಯ ಮಾತ್ರ ಕೆಡದಂಗೆ ತಾಯಿ ಕಾಪಾಡಿದ್ಲು. ಆ ರೀತಿ ನಮಗೆ ಸಹಕಾರ ಕೊಟ್ಟರು. ಮತ್ತು ದಾನಿಗಳು, ನಮ್ಮ ಮತ್ತು ಯುವಕ ಸಂಘ, ಗಾಯತ್ರಿ ಮಹಿಳಾ ಮಂಡಳಿಯವರು, ಮತ್ತು ನಮ್ಮ ಚಿನ್ನ ಬಿಳಿ ಕೆಲಸಗಾರ ಸಂಘ, ಜಿಲ್ಲಾ ಕಮಿಟಿ, ಮರಗೆಲಸಗಾರ ಸಂಘ, ನಮ್ಮ ಸಮಾಜದ ವಿವಿಧ ಅಂಗಸಂಸ್ಥೆಗಳು ಸಹ ನಿರಂತರವಾಗಿ ನಮಗೆ ಸಹಕಾರ ಕೊಟ್ಕೊಂಡ್ರು. ಅದೇ ರೀತಿ ದಾನಿಗಳು, ಪುರೋಹಿತ ವರ್ಗದವರು, ಎಲ್ಲ ಗುರುವೃಂದದವರಂತೂ ಯತಿಗಳು ಎಲ್ಲ ನಮಗೆ ಮಾರ್ಗದರ್ಶನ ಮಾಡಿ ನಮಗೆ ಒಂದು ಆತಂಕ ಇಲ್ಲದೇ ಮಾಡ್ಕೊಂಡೋದ್ರು. ದಾನಿಗಳು ಸಮೇತ ನಾವು ರಾತ್ರಿ 12 ಗಂಟೆ ತನಕನೂ ನಮಗೆ ಅವರು ಸತ್ಕಾರ ಮಾಡಿ ನಮ್ಮನ್ನು ಪ್ರೀತಿಯಿಂದ, ಗೌರವದಿಂದ ಸಂತೈಸಿದ್ದಾರೆ. ಕೈಲಾಗದಿದ್ದವ್ರು ಶ್ರಮ ಮಾಡಿದ್ದಾರೆ. ಹಣಕಾಸು ಇದ್ದವರು ಹಣ ಸಹಾಯ ಮಾಡಿದ್ದಾರೆ, ದವಸ ಧಾನ್ಯ ಕೊಟ್ಟಿದ್ದಾರೆ, ಪ್ರತಿಯೊಂದು ವಸ್ತುನ ಪೂಜಾ ವಸ್ತುಗಳನ್ನು ಕೊಟ್ಟಿದ್ದಾರೆ. ಪುರೋಹಿತ ವರ್ಗದವರು ಸಹ ಒಬ್ಬರು ಅಂತಲ್ಲ, ಕಾರ್ಮಿಕ ವರ್ಗದವರಂತೂ ನಮ್ಮೆಲ್ಲ ಹಿರಿಯವರು ಹೇಳ್ದಂಗೆ ಕಲ್ಲು ನೆತ್ಕೊಂಡು ಹೋಗ್ಬೇಕಾದ್ರೆ ಎಲ್ಲಿ ಬಿರುಕಾಗುತ್ತೋ, ಆಮೇಲೆ ಎಲ್ಲಿ ಕೆಳಗಡೆ ಬಿದ್ದು ಡ್ಯಾಮೇಜ್ ಆಗುತ್ತೋ, ಯಾವ್ದಾದ್ರು ಮನೆ ಕಟ್ಟಬೇಕಾದ್ರೆ ಏನೋ ಶಾಸ್ತ್ರ ಸಂಪ್ರದಾಯಗಳನ್ನ ಅವರು ಒಬ್ಬ ತೀರ್ಮಾನ ಮಾಡ್ತಾರೆ. ಅದಕ್ಕೆ ಪ್ರಾಯಶ್ಚಿತಗಳು ತಕ್ಕಂತೆ ಪೂಜಾ ಕಾರ್ಯಕ್ರಮಗಳು ಜಾಸ್ತಿ. ಅದು ನಮಗೆ ಆತಂಕ ಇತ್ತು. ಆಮೇಲೆ ಏನಾದ್ರು ವಿಗ್ರಹಗಳು ಬಂದಾಗ ಏನಾದ್ರು ಆಯ್ತು ಅಂತಾರೆ, ಅದಕ್ಕೆ ವಿಘ್ನಗಳಾಗಬಾರ್ದು ಅಂತ ಆತಂಕ ಇತ್ತು. ಆತಂಕನೆಲ್ಲ ನಮ್ಮ ಜಗನ್ಮಾತೆ ದೂರ ಮಾಡಿ ಒಂದು ಭವ್ಯವಾದಂಥ ಒಂದು ಜಿಲ್ಲಾ ಕೇಂದ್ರದಲ್ಲಿ ವಾಸ್ತು ನಿರ್ಣಯವಾಗಿರ್ತಕ್ಕಂಥ
ಶಾಸ್ತ್ರಬದ್ಧವಾದಂಥ ದೇವಾಲಯ ನಿರ್ಮಾಣ ಆಯಿತು ಅಂತ ಹೇಳ್ಬಿಟ್ಟು ನಮಗೆ ತೃಪ್ತಿ ಬಂತು. ಅದರಲ್ಲೂ ನಮಗೆ 28ನೇ ತಾರೀಕು ದೇವಿಯನ್ನ ಮತ್ತು ಕಮಟೇಶ್ವರ ಸ್ವಾಮಿಯನ್ನ ಪರಿವಾರ ದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡಿದಾಗ ತುಂಬಾ ಆನಂದ ಆಯ್ತು. ಅದನ್ನ ಶಬ್ದಗಳಲ್ಲಿ ನಾವು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು 3 ವರ್ಷ ಏನು ನಿರಂತರವಾಗಿ ಸಂಘಟನೆಯಲ್ಲಿ ಸಮಾಜ ಬಾಂಧವರು ನಮಗೆ ಜವಾಬ್ದಾರಿ ಕೊಟ್ಟಿದ್ರು, ಜಗನ್ಮಾತೆ ದೇವಿ ನಮಗೊಂದು ಅವಕಾಶ ಕೊಡ್ತು, ಆ ಒಂದು ಕರ್ತವ್ಯ ನಿರ್ವಹಿಸ್ತಿದ್ವಿ ಅಂತ ಹೇಳ್ಬಿಟ್ಟು ತುಂಬಾ ಸಂತೋಷ ಆಯಿತು. ನಮಗೆ ಆನಂದ ಬಾಷ್ಪ ಅಲ್ಲೇ ಬಂತು. ಅಷ್ಟು ನೆಮ್ಮದಿ ಸಿಕ್ಕಿದೆ. ಈ ಲೋಕಾರ್ಪಣೆಯಾಗಿ ಜಗನ್ಮಾತೆ ಎಲ್ಲರಿಗೂ ಒಂದು ಒಳ್ಳೆ ರೀತಿ ಆಗಲಿ, ಎಲ್ಲರನ್ನೂ ಹರಿಸ್ಲಿ. ಕ್ಷೇತ್ರ ಒಂದು ಕಾರಣಿಕ ಕ್ಷೇತ್ರವಾಗಿ ಮುಂದುವರಿಯೋಕ್ಕೆ ಕಾರಣೀಭೂತವಾಗಿದೆ. ಮತ್ತು ಇನ್ನೊಂದು ವಿಶೇಷವಾಗಿ ಪ್ರವಾಸಿ ತಾಣ ಆಗಿದೆ. ಬೇಲೂರು, ಹಳೆಬೀಡು, ಶ್ರವಣ ಬೆಳಗೊಳಕ್ಕೆ ಶಿಲ್ಪಕಲೆಗಳನ್ನು ತುಂಬಿಕೊಳ್ಳೋಕೆ ಜನ ಬರ್ತಿದ್ರು. ಅವರೆಲ್ಲ ವಾಸ್ತವ್ಯ ಮಾಡ್ತಿದ್ದು ಹಾಸನದ ಜಿಲ್ಲಾ ಕೇಂದ್ರದಲ್ಲಿ ವಾಯುವಿಹಾರದ ಸಮಯದಲ್ಲಿ. ಮತ್ತು ಅವರ ನಿತ್ಯ ಬೇಲೂರು ಹಳೆಬೀಡಿಗೆ ಹೋಗೋಕ್ಕಿಂತ ಮೊದಲು ಇಲ್ಲಿ ಬಂದು ಸಂದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸನಿಯದಲ್ಲೇ 100 ಮೀಟ್ರ್ 150 ಮೀಟರ್ ಹತ್ತಿರದಲ್ಲೇ ಹಾಸನಾಂಬ ತಾಯಿ ನೆಲೆಸಿದ್ದಾಳೆ. ಹಾಸನಾಂಬ ತಾಯಿ ಮತ್ತೆ ದೇವಿಗೆರೆಯಲ್ಲಿ ಸಪ್ತಮಾತೃಕೆಯರು ನೆಲೆಸಿದ್ದಾರೆ, ಹಾಸನಾಂಬ ನೆಲೆಸಿದ್ದಾರೆ. ಅವರು ಅಲ್ಲಿಗೆ ಬಂದವರು ಸಹ ಈ ಕ್ಷೇತ್ರಕ್ಕೆ ಬಂದು ಒಂದು ಪುನೀತರಾಗ್ತಿದ್ದಾರೆ, ದೇವಿಯ ಆಶೀರ್ವಾದ ಪಡ್ಕೊಳ್ತಿದ್ದಾರೆ. ವ್ಯವಸ್ಥೆಯನ್ನು ಮಾಡಿ ದೇವಿ ಸೇವೆ ಮೂಲಕ ಇದನ್ನು ಮಾಡಿದೀವಿ ಅನ್ನೋ ಒಂದು ತೃಪ್ತ ಭಾವನೆ ನಮಗಿದೆ. ಬೇಲೂರು ಹಳೆಬೀಡಿಗೆ ಹೋಗ್ಬೇಕಿತ್ತು ಶಿಲ್ಪಕಲೆಗಳನ್ನು ನೋಡಲಿಕ್ಕೆ. ಅಂತ ಒಂದು ಮಾದರಿಯಲ್ಲಿ ಅಷ್ಟು ದೊಡ್ಡದ ಮಟ್ಟದಾಗಿಲ್ಲ, ಸ್ವಲ್ಪ ಚಿಕ್ಕದಾದ್ರೂ ಸಹ ವಿನೂತನ ಮಾದರಿಯಲ್ಲಿ ಇದು ನಿರ್ಮಾಣ ಆಗಿದೆ ಅನ್ನತಕ್ಕಂಥ ಭಾವನೆ ನಮಗಿದೆ. ಈ ಥರ ಕಾರ್ಯಕ್ರಮ ಆಗುತ್ತೆ ಅನ್ನೋ ಥರ ಸಹಜವಾಗಿ ಇರುತ್ತೆ. ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತೀರಿ. ಏನು ವಿಶೇಷವಾದ ಕಾರ್ಯಕ್ರಮ ಜರುಗಿದ್ವು? ಮತ್ತು ಯಾರ್ಯಾರು ಸ್ವಾಮೀಜಿಗಳು ಬಂದರು? ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿತ್ತು. ಭರತನಾಟ್ಯ ಕಲಾ ಕಾರ್ಯಕ್ರಮ, ಹರಿಕಥೆ ಕಾರ್ಯಕ್ರಮ ಕೊಟ್ವಿ. ಮತ್ತೆ ಧಾರ್ಮಿಕ ಪಂಡಿತರಿಂದ ಪ್ರವಚನಗಳಿದ್ದು, ನಮ್ಮ ಆಚಾರ ವಿಚಾರಗಳ ಬಗ್ಗೆ ಸತ್ಸಂಗ ಕಾರ್ಯಕ್ರಮಗಳು ಎಲ್ಲ ನಡೆದು, ಈ ನಮ್ಮ ಪೂಜಾ ಕಾರ್ಯಕ್ರಮಗಳು ಒಂದ್ ಕಡೆ ಆಯ್ತು ಅಂತಂದ್ರೆ, ಇನ್ನೊಂದು ವೇದಿಕೆನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ರೀತಿ ನಡೀತಾ ಇದ್ವು. ಮತ್ತೆ ನಮ್ಮ ನಿರೀಕ್ಷೆಗೂ ಮೀರಿ ಭಕ್ತ ಸಮೂಹ ಹರಿದು ಬಂತು. ಅನ್ನ ಸಂತರ್ಪಣೆನೂ ಸಹ ನಮ್ಮ ನಿರೀಕ್ಷೆಗೂ ಮೀರಿ ಬಂದ್ರು. ಅದಕ್ಕೂ ಸಮೇತ ಭಕ್ತಾದಿಗಳು ಹೊರೆ ಕಾಣಿಕೆನ ನಾವು ದುಡ್ಡು ಕೊಟ್ಟು ತರಲೇ ಇಲ್ಲ. ದವಸ, ಅಕ್ಕಿ, ಬೆಲ್ಲ, ಸಕ್ಕರೆ, ದೇವಸ್ಥಾನಕ್ಕೆ ಆಗ್ತಕ್ಕಂಥ ನೈವೇದ್ಯಕ್ಕೆ ಮತ್ತು ಅನ್ನ ಸಂತರ್ಪಣೆಗೆ ಪ್ರತಿಯೊಬ್ಬರು ಅವ್ರವ್ರಿಗೆ ಆದಂಥ ಶಕ್ತಿ, ತರಕಾರಿಯಿಂದ ಹಿಡಿದು ಹಾಲು, ಮೊಸರು, ನೀರು, ತೆಂಗಿನಕಾಯಿ, ಬೆಲ್ಲ ಯಾವುದು ಬೇಕು ಅಂತ ನಾವು ಕೇಳೋಕ್ಕಿಂತನೂ ಹೆಚ್ಚಿಗೆ ನಮಗೆ ಸೇವೆ ಮಾಡಿ, ನಮ್ಮ ಕೈ ಹಗುರ ಮಾಡಿ, ನಮಗೆ ಹೆಗ್ಲಿಗೆ ಹೆಗ್ಲು ಕೊಟ್ಟು ಜನ ಸಹಕಾರ ಮಾಡಿದರು. ಅತ್ಯಂತ ವಿಜೃಂಭಣೆಯಿಂದ ನಡೀತು. ಮಂಗಳವಾದ್ಯ ಸಮೇತ ಚಂಡೆ ವಾದ್ಯ ಪ್ರತಿಯೊಂದು ಸಾಂಪ್ರದಾಯಿಕವಾಗಿಯೂ ಮತ್ತು ನಮ್ಮ ಒಂದು ಜನಗಳಿಗೆ ಮೆಚ್ಚೋ ರೀತಿ ದೇವರ ಒಂದು ಸೇವೆಯನ್ನು ಮಾಡಿದ್ವಿ ಅಂತ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಅರೆಮಾದ್ನಳ್ಳಿಯ ಪರಮಪೂಜ್ಯ ಅನಂತ ಶ್ರೀಭೂಷಿತ ಶಿವಸುಜ್ಞ ನಮ್ಮ ತೀರ್ಥದ ಮಹಾಸ್ವಾಮಿಗಳು ಮೊದಲಿಂದಲೂ ಅವರು ಮಾರ್ಗದರ್ಶನ ನೀಡಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಪ್ರತಿಯೊಂದು ಪೂಜಾ ಪುನಸ್ಕಾರ ವಿಷಯದಲ್ಲಿ ಪುರೋಹಿತ ವರ್ಗದವರಿಗೆ ಮತ್ತೆ ನಮ್ಮ ಆಡಳಿತ ಮಂಡಳಿಗೆ ಮಾರ್ಗದರ್ಶನ ನೀಡ್ಕೊಂಡು ಹೋದ್ರು. ಅದೇ ರೀತಿ ದಾವಣಗೆರೆ ಜಿಲ್ಲೆ ಹರಿಹರ ಕ್ಷೇತ್ರದ ಜ್ಯೋತಿರ್ಮಠದ ಶ್ರೀ ಶ್ರೀ ವೀರೇಂದ್ರ ಮಹಾಸ್ವಾಮಿಗಳು ಸಹ ಅವರ ಆಶೀರ್ವಾದ ಮಾಡಿ ಅವರು ಸಹ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಮಾರ್ಗದರ್ಶನ ನೀಡಿ ತುಂಬ ಸಂತೋಷಪಟ್ಟು ಆಶೀರ್ವಾದ ಮಾಡಿಕೊಟ್ಟು, ಆನೆಗುಂದಿ ಮಹಾಸಂಸ್ಥಾನ ಕಟ್ಪಾಡಿನಿದೆ ಉಡುಪಿನಲ್ಲಿ ಪರಮಪೂಜ್ಯರಾದಂಥ ಅನಂತ ಶ್ರೀಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ಸಹ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯ ವಹಿಸಿ ನಮಗೆ ಮಾರ್ಗದರ್ಶನ ನೀಡಿ ನಮ್ಮ ಸಮಾಜ ಹೇಗಿರಬೇಕು, ಈ ದೇವಾಲಯ ನಿರ್ಮಾಣ ಕಾರ್ಯಕ್ರಮ ಹೇಗಿರಬೇಕು, ಮತ್ತು ಇದು ಪೂರಕವಾಗಿ ಸಮಾಜ ಸಂಘಟನೆ ಹೇಗಿರಬೇಕು, ಪೂಜಾ ಪುನಸ್ಕಾರಗಳು ಹೇಗಿರಬೇಕು ಅಂತ ಹೇಳ್ಬಿಟ್ಟು ಒಂದು ಮಾರ್ಗದರ್ಶನ ನೀಡಿದರು. ಮತ್ತು ಇನ್ನೊಬ್ಬರು ದಾವಣಗೆರೆ ವಡ್ನಾಳದ ಸರಸ್ವತಿ ಪೀಠದವರು ಪರಮಪೂಜ್ಯ ಅಷ್ಟೋತ್ತರ ಶತ ಶ್ರೀ ಶಂಕರಾತ್ಮ ಸರಸ್ವತಿ ಮಹಾಸ್ವಾಮಿಗಳು ಸಮೇತ ಆಶೀರ್ವಚನ ನೀಡಿದರು. ಹಾಗೆ ವೀರರಾಘವ ಶರ್ಮಾ ಅಂತ ಹಿರಿಯರು, ಪ್ರದೀಪ್ ಶರ್ಮಾ ಅಂತೇಳಿ, ಮತ್ತು ನಮ್ಮ ದಿವಾಕರ್ ಅಗ್ನಿಹೋತ್ರಿಗಳು ಅಂತ ಹೇಳ್ಬಿಟ್ಟು ಅವರು ಎಲ್ಲರೂ ಸಹ ಪೂಜಾ ಕೈಂಕರ್ಯವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿ ಯಾವುದೇ ಅಡ್ಡಿ ಆತಂಕಗಳು ಬರದೆ ನಿರ್ವಿಘ್ನವಾಗಿ ಈ ಕಾರ್ಯಕ್ರಮ ನಡೆಸ್ಕೊಟ್ರು. ಮತ್ತು ಮಾಧ್ಯಮದವರು, ಆಕಾಶವಾಣಿಯಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿ ನಮಗೆ ತಾವೆಲ್ಲ ಸಹಕಾರ ನೀಡಿ ನಮಗೆ ಜನ ಈ ಒಂದು ಜಗನ್ಮಾತೆಯ ದರ್ಶನ ಮತ್ತು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಕ್ಕೆ ಸಹಕಾರ ನೀಡಿದರು. ಈ ಒಂದು ಕಾರ್ಯಕ್ರಮ ಎಲ್ಲರ ಒಂದು ಸಹಕಾರದಿಂದ ನೆರವೇರಿತು ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಸಭಾ ಕಾರ್ಯಕ್ರಮನೂ ಯಶಸ್ವಿಯಾಗಿ ಸಾಗಿದೆ ಅಲ್ವಾ? ಧಾರ್ಮಿಕ ಕಾರ್ಯಕ್ರಮ ವಿಶೇಷ ಅಲ್ಲಿ ಯಾವುದೇ ಒಂದು ರಾಜಕೀಯ ಮಾತುಕತೆಗೆ ಆಸ್ಪದ ಇರಲಿಲ್ಲ. ಕೇವಲ ಧಾರ್ಮಿಕ ಪಂಡಿತರು ಮತ್ತು ಸಮಾಜದ ಹಿತೈಷಿಗಳು ಬಂದರು. ಇದಲ್ಲದಲ್ಲೇ ನಮಗೆ ಸಹಕಾರ ನೀಡಿದಂಥವ್ರು ಸಹ ತುಂಬ ಜನ ಬಂದಿದ್ರು. ದೂರದಿಂದ ದನ ಸಂಗ್ರಹ ಮಾಡ್ಲಿಕ್ಕೆ ಹೋದಾಗ್ಲೂ ಸಹ ಇದ್ದವರು, ದವಸ ಧಾನ್ಯ ಸಂಗ್ರಹ ಮಾಡ್ಲಿಕ್ಕೆ ಹೋದವರು, ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದವರು, ಮತ್ತು ದೇವಿ ಭಕ್ತರು ಎಲ್ಲರೂ ಬಂದು ಅಚ್ಚುಕಟ್ಟಾಗಿ ನೆರವೇರಿಸ್ಕೊಟ್ರು. ಈ ಕಾರ್ಯಕ್ರಮಕ್ಕೆ ಶುಭೋದಯ ಕಲ್ಯಾಣ ಮಂಟಪವನ್ನು SRS ಮಾಲೀಕರು ಒದಗಿಸಿಕೊಟ್ಟಿದ್ರು. ಅವರು ಸಹ ನಮ್ಮ ಕ್ಷೇತ್ರಕ್ಕೆ ಭಕ್ತರು. ಜೈನ್ ಸಮಾಜದವರು, ಬೆಂಗಳೂರಿನ ವಿಶ್ವಕರ್ಮ ಜಾಂಗೀಟ್ ಸಮಾಜದವರು, ಬೆಂಗಳೂರಿನ ಗಾಯತ್ರಿ ವಿಶ್ವಕರ್ಮ ಚಾರಿಟಬಲ್ ಟ್ರಸ್ಟ್ನವರು, ಮತ್ತು ಜಿಲ್ಲೆ ಎಲ್ಲ ತಾಲೂಕಿನ ಸಂಘಟನೆಗಳು, ಜಿಲ್ಲೆ ಸಂಘಟನೆಗಳು, ಪ್ರತಿಯೊಬ್ಬರು ತಾಯಿ ಸೇವೆಯನ್ನು ತಮ್ಮ ಮನೆ ಕೆಲಸ ಅಂತ ಹೇಳ್ಬಿಟ್ಟು ಎಲ್ಲನೂ ಬದಿಗೊತ್ತಿ ಅವರ ನಮಗೆ ಸಹಕಾರ ನೀಡಿ ಇಷ್ಟರ ಮಟ್ಟಿಗೆ ನಾವು ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಆಯಿತು. ನೋಡಿ, ಇಷ್ಟೊಂದು ವಿಚಾರಗಳನ್ನು ಜನ
ಕೇಳ್ತಿದ್ದಾರೆ, ಓಹೋ ಇದೇನು ಸಣ್ಣ ಶ್ರಮ ಅಲ್ಲ, ಸಣ್ಣ ಕೆಲಸ ಅಲ್ಲ. 2.5-3 ವರ್ಷಗಳ ಕಾಲ ನೀವೆಲ್ಲ ಶ್ರಮಪಟ್ಟಿದ್ದು, ಜನ ಕೈ ಜೋಡಿಸಿದ್ದು, ಆಮೇಲೆ ದೇವಾಲಯ ಒಂದು ವಿನೂತನವಾದ ರೂಪ ಪಡ್ಕೊಂಡದ್ದು ಸಾರ್ಥಕತೆಯ ಲಕ್ಷಣವನ್ನು ತೋರಿಸುತ್ತೆ. ನಮ್ಮ ಜೊತೆಗೆ ಎಚ್.ಎಸ್. ಆನಂದ್ ಅವರು ಸೇರಿಕೊಳ್ತಾರೆ. ಆನಂದ್ ಅವರು, ನೂತನ ಶಿಲಾಮಯ ದೇವಾಲಯದ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣೆ ನಡೀತಲ್ಲ, ತಾವು ಸಕ್ರಿಯವಾಗಿ ಭಾಗವಹಿಸಿದರೆ. ಕೊನೆ ಗಳಿಗೆಯಲ್ಲಿ ದೇವಿ ಮಹಾತ್ಮೆ ನಾಟಕ ಆಯಿತು, ಏನನ್ನಿಸ್ತು? ದೇವಿ ಮಹಾತ್ಮೆ ನಾಟಕನ ಪ್ರತಿ ವರ್ಷ ಈ ವಾರ್ಷಿಕೋತ್ಸವ ಆಗುತ್ತಲ್ಲ, ಆ ಟೈಮಲ್ಲಿ ಕಲಾಭವನದಲ್ಲಿ ನಾಟಕನ ಮಾಡ್ತಾರೆ. ಈ ಸಲನೂ ಅದೇ ರೀತಿ ಈಗ ಲೋಕಾರ್ಪಣೆ ಕಾರ್ಯಕ್ರಮ ಇದೆ, ಹಂಗಾಗಿ ಈ ಸಲನೂ ನಾಟಕ ಮಾಡಬೇಕು ಅಂತೇಳಿ ಕಲಾಭವನದಲ್ಲಿ ನಾಟಕನ ಇಟ್ಕೊಂಡು ಮಾಡಿದ್ರು. ತುಂಬಾ ಅದ್ಭುತವಾಗಿ ಚೆನ್ನಾಗಿ ಬಂತು. ಕಲಾಭವನದಲ್ಲಿ ತುಂಬಾ ಜನ ಸೇರಿದ್ರು, ಎಲ್ಲ ನಮ್ಮ ಕಲಾವಿದರೆ ಸೇರಿ ಪ್ರತಿ ವರ್ಷನೂ ಮಾಡಿ. ಅದು ಬೆಳಗ್ಗಿತ್ತಲ್ವಾ? ಬೆಳಗ್ಗೆ ಹೆಚ್ಚು ಕಮ್ಮಿ ಸ್ಟಾರ್ಟ್ ಆಗೋದು ಒಂದು 12:30. ನಾಟಕ ಅಂತಂದ್ರೆ ಸಾಯಂಕಾಲ ಶುರು ಆಗ್ತವೆ? ಇಲ್ಲ, ಇದು 12:30 ಸ್ಟಾರ್ಟ್ ಆದ್ರೆ ಮುಗಿಯೋದೇ ರಾತ್ರಿ 11 ಗಂಟೆ. ಓಹೋ, ತುಂಬಾ ದೊಡ್ಡ ನಾಟಕ. ದೊಡ್ಡ ನಾಟಕ ಆಗಿರೋದ್ರಿಂದ ಬೇಗ ಶುರು ಮಾಡ್ಕೊಂಡಿದ್ದಾರೆ. ಅಲ್ಲಿವರೆಗೂ ಜನ ಕೂತ್ಕೊಂಡಿದ್ರು, ಎಲ್ಲ ಕೂತ್ಕೊಂಡು ತುಂಬಾ ಇಂಟ್ರೆಸ್ಟ್ ಇಂದ ದೇವಿ ಸ್ಟೋರಿ ಬರ್ತಾ ಇರುತ್ತಲ್ಲ, ಎಲ್ಲ ತುಂಬಾ ಇದಾಗಿ. ಏನನ್ಸುತ್ತೆ ಒಟ್ಟಾರೆ ಈ ಕಾರ್ಯಕ್ರಮಗಳನ್ನ ನೀವು ಗಮನಿಸಿದ್ರೆ ಮತ್ತೆ ಜನರ ಒಂದು ಪ್ರತಿಕ್ರಿಯೆಗಳನ್ನ ನೋಡಿದ್ರೆ? ಹಳೆ ದೇವಸ್ಥಾನ ಇತ್ತಲ್ಲ, ಅದನ್ನ ಕೆಡಬಿಟ್ಟು ಹೊಸ ದೇವಸ್ಥಾನ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದಾಗ ಎಲ್ಲರಿಗೂ ಅಂತ ಕೆಡಬಿಟ್ಟಿದೀವಿ. ಇನ್ನ ದೇವಸ್ಥಾನ ಆಗದೆ ಹೋದ್ರೆ ಹೆಂಗೆ? ಇದು ಸುಲಭದ ಕೆಲಸನ? ಸುಲಭದ ಕೆಲಸನ? ಜನ ಏನಂತಾರೆ, ಸಮಾಜದವ್ರು ಏನಂತಾರೆ ಅಂತೇಳಿ ಆಮೇಲೆ ಎಲ್ಲ ಕಮಿಟಿಯವರೆಲ್ಲ ನಾವೆಲ್ಲ ಸೇರಿ ಇಲ್ಲ ಕೆಡವಿದೀವಿ, ಅದೇ ತರನ ಅತಿ ಶೀಘ್ರದಲ್ಲಿ ದೇವಸ್ಥಾನ ಮಾಡಿ ನಾವು ನಮ್ಮ ಜನಾಂಗಕ್ಕೆ ಮತ್ತೆ ಸಮಾಜಕ್ಕೆ ತೋರಿಸ್ಬೇಕು ಅಂತೇಳಿ ನಮ್ಮ ಅಧ್ಯಕ್ಷರುಗಳು ಎಲ್ಲ ಸೇರ್ಕೊಂಡು ಮಾತಾಡ್ಬಿಟ್ಟು ಬಹಳ ಪ್ರಯತ್ನ ಮಾಡಿ, ಕಮಿಟಿ ಏನಿದೆ ಹಗಲು ರಾತ್ರಿ ಅನ್ನೋದು ನೋಡಿಲ್ಲ, ಪ್ರಯತ್ನ ಮಾಡಿ ಈ 2.25 ವರ್ಷದಲ್ಲಿ ದೇವಸ್ಥಾನ ಈ ಲೋಕಾರ್ಪಣೆ ಕಾರ್ಯಕ್ರಮನ ಈಗ ಮುಗಿಸಿ. ಹಳೆ ದೇವಸ್ಥಾನ ನೋಡಿದರೆ ಅದು ಅಂದಾಜು ಒಂದು 600-700 ವರ್ಷದ ಇತಿಹಾಸ ಅಂತ ಅಂದ್ಕೊಂಡು ನಮ್ಮ ಕುಮಾರಚಾರ್ ಅವರು ಹೇಳ್ತಾ ಇದ್ರು. ಹೌದು, ಇದು ಈಗ ಇನ್ನೆಷ್ಟು 1000 ವರ್ಷಗಳ ಕಾಲ ಇರುತ್ತೋ ಅರ್ಥ ಆಗೋದಿಲ್ಲ. ಅಂಥ ಒಂದು ಗಟ್ಟಿತನವನ್ನು ಕೊಟ್ಟಿದ್ದೀರಿ, ಒಂದು ವಿಶೇಷವಾದ ರೂಪವನ್ನು ಕೊಟ್ಟಿದ್ದೀರಿ. ಇದು ಸಾಮಾನ್ಯ ಕೆಲಸನೂ ಅಲ್ಲ, ಏನೋ ಇಟ್ಟಿಗೆ ತಗೊಂಡು ಸಿಮೆಂಟ್ ಹಾಕಿ ಮಾಡಿದ್ದಲ್ಲ. ಟ್ರೈನಲ್ಲಿ ಕಲ್ಲುಗಳು ಎತ್ಕೊಂಡ್ಬಂದ್ರೆ ಟನ್ ಗಟ್ಲೆ ಆ ರೋಡಲ್ಲಿ ಬರೋಕ್ಕಾಗೋದಿಲ್ಲ, ಚಿಕ್ಕ ಕನ್ಸರೆನ್ಸ್ ರೋಡ್ಗಳು. ಅದ್ರೊಳಗೆ ಹೆಂಗ್ ಕೆಲಸ ಮಾಡಿದೆ ಅಂದ್ರೆ ಆ ತಾಯಿದೇ ಆಶೀರ್ವಾದ. ಆ ತಾಯಿ ಆಶೀರ್ವಾದದಿಂದಲೇ ಇವತ್ತು ಅಷ್ಟು ಕಲ್ಲಿನಲ್ಲಿ ಅಷ್ಟು ಒಂದು ಶಿಲಾಮಯ ದೇವಸ್ಥಾನ ಆಗ್ಬೇಕು ಅಂದ್ರೆ ಆ ತಾಯಿ ಆಶೀರ್ವಾದನೆ. ಶಕ್ತಿ ಎಲ್ಲೆಲ್ಲೋ ಅಡಗಿರುತ್ತೆ, ಗೋಚರವಾದ ಶಕ್ತಿ ಎಷ್ಟೋ ಜನಗಳಿಗೆ ಅರ್ಥ ಆಗೋದಿಲ್ಲ. ಖಂಡಿತ. ಈಗ ನಮ್ಮ ಜೊತೆಗೆ ಸುರೇಶ್ ಅವರು ಮಾತಾಡ್ತಾರೆ. ದೇವಾಲಯದ ಲೋಕಾರ್ಪಣೆ ಆಯಿತು, ಅದು ಶಿಲಾಮಯ ದೇವಾಲಯ, ಕಾಳಿಕಾಂಬ ಶಿಲಾಮಯ ದೇವಾಲಯದ ಲೋಕಾರ್ಪಣೆ ಮತ್ತು ಪ್ರಾಣ ಪ್ರತಿಷ್ಠಾಪನೆ ನಡೆದಿರುವ ಈ ಹಿನ್ನೆಲೆಯಲ್ಲಿ ಅಲ್ಲಿ ಬಂದ ಭಕ್ತಾದಿಗಳು ಮತ್ತೆ ಒಂದೇ ಸಮುದಾಯದವರಲ್ಲ, ಬೇರೆ ಬೇರೆಯವರು ಬಂದಿದ್ದಾರೆ. ತುಂಬಾ ಜನ ಬಂದಿದ್ದಾರೆ, ಎಲ್ಲಾ ಕಡೆನೂ ಜನ ಬಂದಿದ್ದಾರೆ. ಕರ್ನಾಟಕ ಮೂಲೆಗಳು ಬಂದಿದ್ದಾರೆಲ್ಲ. ತುಂಬಾ ವಿಶೇಷ ಆಗಿದೆ. ಇವತ್ತು ನಮಗೆ ಗೊತ್ತಿರೋರೆಲ್ಲ ಫೋನ್ ಮಾಡಿದ್ದಾರೆ, ಆಮೇಲೆ ನಮ್ಮ ಎಲ್ಲ ತಿಳ್ಕೊಂಡು ಬಂದಿದ್ದಾರೆ. ನಿಮ್ಮ ರೇಡಿಯೋಯಿಂದ ತುಂಬಾ ನಮಗೆಲ್ಲ ಅನುಕೂಲ ಆಗಿದೆ, ಎಲ್ಲರೂ ಗೊತ್ತಾಗಿದೆ. ಪತ್ರಿಕೆಗಳಲ್ಲೂ ಜಾಹೀರಾತು ಕೊಟ್ಟಿದ್ದೀರಿ, ವರದಿನ ಕೊಟ್ಟಿದ್ದೀರಿ, ಮಾಧ್ಯಮಗಳನ್ನು ಬಳಕೆ ಮಾಡ್ಕೊಂಡಿದ್ದೀರಿ. ಹೌದು ಹೌದು. ಪ್ರಸಾದ ವಿನಿಯೋಗ ಮತ್ತಿನ್ನು ಬೇರೆ ವ್ಯವಸ್ಥೆಗಳು ಅಲ್ಲಿರುವ ಸೀಮಿತ ಜಾಗದಲ್ಲಿನೂ ಅಚ್ಚುಕಟ್ಟಾಗಿ ಮಾಡಿದ್ರಿ, ನಾವು ನೋಡಿದ್ವಿ. ದೊಡ್ಡ ತಂಡನೇ ಇತ್ತು, ನಾವು ನಿಮಗೆ ಹೇಳ್ದಲೇನೆ ಬಂದ್ವಿ ನೋಡೋಣ ಅಂತ ಅನ್ಕೊಂಡು. ಹಂಗೆ ಯಾರಿಗೂ ಕಣ್ಣಿಗೆ ಕಾಣಿಸ್ಬಾರ್ದಂತ ಅನ್ಕೊಂಡು ಒಂಥರ ತಪಾಸಣೆ ಮಾಡೋ ರೀತಿಯಲ್ಲಿ ಬಂದ್ವಿ. ಎಲ್ಲರೂ ತಂಡವಾಗಿ ಮಹಿಳೆಯರು ಪುರುಷರು ಬಹಳ ವ್ಯವಸ್ಥಿತವಾಗಿ ಅಲ್ಲಿ ಸೇರ್ಕೊಂಡು ಕೈಂಕರ್ಯಗಳಿಗೆ ಕೈ ಜೋಡಿಸ್ತಾ ಇದ್ರಿ. ಎಲ್ಲದಕ್ಕೂ ನಮಗೆ ಅಧ್ಯಕ್ಷರು ಒಂದೊಂದು ದಿವಸಕ್ಕೂ ಮೀಟಿಂಗು ಎಲ್ಲ ಕರೆಯೋದು, ಏನ್ ಮಾಡ್ಬೇಕು, ನಾಳೆ ಏನ್ ಮಾಡ್ಬೇಕು, ನಾಡ್ದು ಏನ್ ಮಾಡ್ಬೇಕು. 2 ತಿಂಗಳೇ ಅದಕ್ಕೆ ಹಿಡ್ಕೊಬಿಟ್ಟಿದೆ ನಮ್ಗೆ. ಒಬ್ಬೊಬ್ರು ಒಂದೊಂದ್ ಜಾಗ, ಒಬ್ಬೊಬ್ಬರು ಒಂದ್ ಜಾಗ. ನಾವೆಲ್ಲ ಒಂದ್ 5 ಜನ 6 ಜನ ಹೋಗ್ತಿದ್ವಿ, ಎಲ್ಲಾ ಕಡೆ ಸುತ್ತಾಡಿದ್ವಿ. ಇಡೀ ನಮ್ಮ ಬೆಂಗಳೂರು, ಮೈಸೂರು, ಈ ಕಡೆ ಎಲ್ಲಾ ಕಡೆನು ಎಲ್ಲಾ ಕಡೆ ಸುತ್ತಾಡಿದ್ವಿ. ರಾತ್ರಿ ಇಲ್ಲ ಹಗಲು 3 ಗಂಟೆಗೆ ಬಂದಿದ್ವಿ. ಪೊಲೀಸರೇನು ಕಾಣಲಿಲ್ಲ ನಮಗೆ, ಪೊಲೀಸರು ಇದ್ರು. ಇದರ ಅರ್ಥ ನಿಮ್ಮಲ್ಲಿರುವ ಶಕ್ತಿ, ಭಕ್ತರಲ್ಲಿರುವ ಸಹಕಾರ. ಹೌದು, ಸುಮ್ಮನೆ ನೋಡ್ತಾ ಇದ್ವಿ. ನಮ್ಮ ಕಮಿಟಿಯವರು ಈ ತರ ಮಾಡಬೇಕು ಅಂತ ಎಲ್ಲರಿಗೂ ಒಬ್ಬೊಬ್ರು ವಹಿಸ್ಬಿಟ್ಟಿದ್ರು. ಅಡಿಗೆ ಮನೆ ಕಾರ್ಯಕ್ರಮ ಇರ್ಬೋದು, ನಮಗೆ ಸ್ಟೇಜ್ ಕಾರ್ಯಕ್ರಮ ಇರ್ಬೋದು, ಅವರಿಗೆ ದೇವಸ್ಥಾನ ಒಳಗಡೆ ಇರ್ಬೋದು, ಪ್ರತಿ ಒಂದೊಂದು ಇದಕ್ಕೂ ಎಲ್ಲಾದ್ರು ಒಂದು ಸರ್ಕಲಲ್ಲಿ ಒಂದು ಉತ್ಸವ ಹೋಗ್ಬೇಕಾದ್ರು ಅದಕ್ಕೂ ತುಂಬಾ ವಿಶೇಷವಾಗಿ ನಮ್ಗೆಲ್ಲ ಫಸ್ಟೇ ನಮಗೆ ಮಾಹಿತಿ ಎಲ್ಲ ಕೊಟ್ಟು ಅದೇ ಪ್ರಕಾರ ಹೋಗ್ಬೇಕು ಅನ್ಕೊಂಡು ಒಬ್ರಿಗೂ ಒಂದು ಇದಾಗದಂಗೆ ತುಂಬಾ ಚೆನ್ನಾಗಿ ಬಂತು. ಗಾಂಧಿ ಬಜಾರ ಪ್ರವೇಶ ಮಾಡೋದಕ್ಕಿಂತ ಮುಂಚಿತವಾಗಿ ದೀಪಾಲಂಕಾರ ಮಾಡಿದ್ರಿ, ಚಂದವಾದ ತೋರಣ, ಮತ್ತೊಂದು ಮಗದೊಂದು, ಯಾರಿಗೂ ಗೊಂದಲ ಆಗಬಾರ್ದು. ಪ್ರವೇಶ ಮಾಡಿದ್ರಂದ್ರೆ ಅಟ್ಟಿಗೆ ಅಲ್ಲಿ ಕಾಳಿಕಾಂಬ ದೇವಸ್ಥಾನಕ್ಕೆ ಪ್ರವೇಶ ಮಾಡಬೇಕು, ಹೋಗ್ಬೇಕು, ಆ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡಿದ್ರಿ. ಎಲ್ಲ ತುಂಬಾ ಚೆನ್ನಾಗಾಯ್ತು.
ಮಹಿಳೆಯರಂತೂ ಬಹಳ ಖುಷಿ ಪಟ್ಟಿದ್ದಾರೆ, ಪುರುಷರು ಬೇರೆಯವರೆಲ್ಲರೂ ಎಲ್ಲರೂ ಬಂದು ಯಾರೇ ಬರ್ಲಿ ಬಂದ್ರೆ ಯಾರು ಇದು ಇಷ್ಟು ಇದಾಗಿ ಮಾಡಿದ್ದಾರೆ ಅಂತ ಹೇಳ್ಕೊಂಡು ತುಂಬಾ ಅಷ್ಟು ಚೆನ್ನಾಗಿ ಪ್ರತಿಯೊಬ್ರು ಒಂದು ಅದು ಕೊಂಡಾಡೋರು. ಇವತ್ತು ಅಲ್ಲಿ ಬರ್ದಿದವರು ಬಂದು ಡೈಲಿ ಬೆಳಗ್ಗೆ ಸಂಜೆ ಕೈ ಮುಕ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಇದ್ದು ಕೂತ್ಕೊಂಡು ಸಮಾಧಾನಕ್ಕೆ ಹೋಗ್ತಾರೆ. ತುಂಬಾ ಚೆನ್ನಾಗಿ ವಿಶೇಷ ಆಗಿದೆ. ಅಲ್ಲಿ ಕೂತ್ಕೊಂಡ್ರೆ ಏನೋ ಮೈ ಒಂದ್ ಸ್ವಲ್ಪ ಇದಾಗುತ್ತೆ ನಮ್ಗೆ. ಹರೀಶ್ ಅವರು, ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲ ಕೆಲಸಗಳು ಮುಗಿದ್ವಾ? ಇನ್ನು ಸ್ವಲ್ಪ ಟಫನ್ ಗ್ಲಾಸ್ ಹಾಕಂತ ಕೆಲಸ ಇದೆ, ಮತ್ತೆ ಒಳಗಡೆ ಲಿಫ್ಟ್ ಕೆಲಸ ಆಗಬೇಕು. ಮತ್ತೆ ಇನ್ನೊಂದು ರಾಜಮನೆ ತಂದವರು, ಮೈಸೂರು ರಾಜಮನೆ ತಂದವರು ಸಹ ಹಿಂದಿಂದಲೂ ನಮಗೆ ಸಹಕಾರ ನೀಡ್ಕೊಂಡು ಬಂದಿದ್ದಾರೆ. ಮತ್ತೆ ಹಳೆ ನಮ್ಮ ದೇವಸ್ಥಾನದ ಹಳೆ ಕಮಿಟಿಯವರು ಸಹ ನಮಗೆ ಮಾರ್ಗದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಈಗ ಮುಂದಿನ ಇನ್ನೂ ಸ್ವಲ್ಪ ಕೆಲಸ ಕೆಲಸಗಳನ್ನ 48 ದಿನ ಮಂಡಲಕ ಪೂಜಾ ಕಾರ್ಯಕ್ರಮ ಇದೆ. ಮಂಗಳವಾರ ಮೇ 14ನೇ ತಾರೀಕು ಬರುತ್ತೆ. ಅಷ್ಟರೊಳಗಡೆ ಆ ಕಾರ್ಯಕ್ರಮವನ್ನ ಮುಗಿಸ್ತೀವಿ. ಖುಷಿ ಆಗ್ತದೆ ನೀವೆಲ್ಲರೂ ಮಾತಾಡೋದನ್ನ ಕೇಳಿಸ್ಕೊಂಡ್ರೆ. ತಾಲೂಕು ವಿಶ್ವಕರ್ಮ ಸಮಾಜದ ಖಜಾಂಚಿಗಳು ಲೋಕೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಶ್ರೋತೃಗಳೇ, ಲೋಕೇಶ್ ಅವರು, ತಾವು ಈ ಕೆಲಸದಲ್ಲಿ ಚೆನ್ನಾಗಿ ಕೈ ಜೋಡಿಸಿದಿರಿ, ಭಾಗಿಯಾಗಿದ್ದೀರಿ. ಹೇಳಿ ನಿಮ್ಮ ಪ್ರತಿಕ್ರಿಯೆ. ಆಕಾಶವಾಣಿಯ ಎಲ್ಲ ಪದಾಧಿಕಾರಿಗಳಿಗೆ, ಮುಖ್ಯಸ್ಥರಿಗೆ ಧನ್ಯವಾದಗಳು. ಮೊದಲನೇದಾಗಿ ನಾವೇನು ಈ ನೂತನ ಕಾಳಿಕಾಂಬ ಕಮಲೇಶ್ವರ ಶಿಲಾಮಯ ದೇವಾಲಯನ ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ಅರೆಮಂದಳಿ ಶ್ರೀಗಳಾದಂಥ ಜುಂಜಾನ ತೀರ್ಥ ಮಹಾಸ್ವಾಮಿಗಳ ಆದೇಶದ ಮೇರೆಗೆ ನಮ್ಮ ಸಮಾಜದ ಅಧ್ಯಕ್ಷಗಳು, ಮುಖಂಡರುಗಳು ಮತ್ತು ಹಿಂದೆ ದೇವಾಲಯನ ನಡೆಸ್ಕೊಂಬಂದಂಥ ಎಲ್ಲ ಪದಾಧಿಕಾರಿಗಳು, ಮುಖಂಡರುಗಳ ಸಲಹೆ ಸಹಕಾರದ ಮೇರೆಗೆ ನಾವು ಅದನ್ನು ಮಾಡಬೇಕು ಅಂತೇಳಿ ಎಲ್ಲ ತೀರ್ಮಾನ ಮಾಡಿ ಆ ಒಂದು ಮಾರ್ಗದರ್ಶನದಲ್ಲಿ ನಮ್ಮದೊಂದು ಗುರಿ ಇತ್ತು. ಇವತ್ತಿನ ಒಂದು ಇದರಲ್ಲಿ ಬೇಲೂರು, ಹಳೇಬೀಡು, ಶ್ರವಣಬೆಳಗೊಳ, ಸೋಮನಾಥಪುರ ಈ ರೀತಿ ಮಾದರಿಯ ಶಿಲ್ಪಕಲಾ ಕೇಂದ್ರಗಳು ಏನು ಹಾಸನ ಜಿಲ್ಲೆಯಲ್ಲಿ ಇದ್ದಾವೆ, ಆ ಜಿಲ್ಲೆಯಲ್ಲಿ ಇವತ್ತು ಏನಾದ್ರು ಪ್ರವಾಸಿಗರು ಈ ಹಾಸನ ಜಿಲ್ಲೆಗೆ ಬರಬೇಕಂದ್ರೆ ಈ ಶಿಲ್ಪಕಲೆಗಳನ್ನು ಸವಿಯೋದಕ್ಕೋಸ್ಕರ ಬರ್ತಾರೆ. ಅದರಿಂದ ನಮ್ಮ ದೇಶದ ಅಭಿವೃದ್ಧಿಗೆ ಬಹಳಷ್ಟು ಉನ್ನತವಾದ ಒಂದು ಉತ್ಪಾದನೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಈ ಶಿಲಾಮಯ ದೇವಾಲಯವನ್ನು ಮಾಡಿ ನಮ್ಮದೊಂದು ಗುರಿ ಇತ್ತು, ಅದು ಶಿಲಾಮಯ ದೇವಾಲಯ ಮಾಡಬೇಕು. ನಮ್ಮ ಗುರಿ ಹಿಂದೆ ಗುರುಗಳಿದ್ರು. ಗುರುಗಳು ಮೂಲತಃ ಅರೆಮಂದಳ ಶ್ರೀಗಳು, ಎಲ್ಲ ಗುರುಗಳ ಆದೇಶದ ಮೇರೆಗೆ. ಅದರ ಜೊತೆಗೆ ನಮ್ಮ ಅಧ್ಯಕ್ಷಗಳು ಅವರು ಭಾಳ ಒಂದು ವಿಶೇಷವಾದ ಗುರುಗಳು ಅಂತಲೇ ನಾವು ಭಾವಿಸಿ ಅವರ ಆದೇಶಗಳನ್ನು ಯಾವ ನಿಟ್ಟಿನಲ್ಲಿ ಯಾವ ಕ್ಷಣದಲ್ಲಿ ಏನು ತೀರ್ಮಾನಗಳು ತಗೊಂಡ್ರೆ ಎಂತೆಂಥ ಸಂದರ್ಭದಲ್ಲಿ ಮುಂದಿನ ದಿನ ನಾಳೆ ಏನು ಮಾಡಬೇಕು, ನಾಡಿದ್ದು ಏನು ಮಾಡಬೇಕು, ಈ ಶ್ರೀರಾಮ ದೇವಸ್ಥಾನ ಎಷ್ಟು ವರ್ಷಗಳಲ್ಲಿ ಪೂರ್ಣ ಪ್ರಮಾಣವಾಗಿ ನಾವು ಲೋಕಾರ್ಪಣೆ ಮಾಡಬೇಕು ಅನ್ನೋ ದೊಡ್ಡ ಆಲೋಚನೆ ಇಟ್ಕೊಂಡು ಅದನ್ನು ನಾವು ಸಮಸ್ತ ಭಕ್ತಾದಿಗಳ ಸಹಕಾರದಿಂದ ಅದನ್ನು ನಿರ್ವಹಣೆ ಮಾಡ್ತಾ ಬಂದ್ವಿ. ಆ ಸಂದರ್ಭಕ್ಕೆ ತಕ್ಕಂತೆ ತನು ಮನ ಧನ ಸಹಕಾರವನ್ನು ಸುತ್ತಮುತ್ತ ಜಿಲ್ಲೆ, ಈಗ ಹಾಸನ ಜಿಲ್ಲೆ ಇರ್ಬೋದು, ಬೆಂಗಳೂರು ಮಹಾನಗರ, ಮೈಸೂರು, ತುಮಕೂರು, ದಾವಣಗೆರೆ, ಕರಾವಳಿ, ನಮ್ಮ ರಾಜ್ಯಾದ್ಯಂತ ಹೇಳ್ಬೋದು, ಅದ ಒಂದು ಇದರಿಂದ ಬಹಳ ಸಹಕಾರ ಸಿಕ್ತು. ಆ ಸಹಕಾರ ಸಿಕ್ಕಿದ್ದ ಮೂರ್ತಿ ಶಿಲಾಮಯ ಲೋಕಾರ್ಪಣೆ ಆಗಿ ಈ ಲಾಸ್ಟ್ ಕಾರ್ಯಕ್ರಮ ಲೋಕಾರ್ಪಣೆ ಟೈಮ್ನಲ್ಲೂ ನಮಗೆಲ್ಲ ಹಾಸನ ಜಿಲ್ಲೆ ಜನತೆ ಇರ್ಬೋದು, ಸುತ್ತಮುತ್ತಲ ಜನತೆ ಇರ್ಬೋದು, ಈಗ ಆಕಾಶವಾಣಿ ಕೇಂದ್ರ, ಟಿವಿ ಮಾಧ್ಯಮ, ಪೇಪರ್ ಮಿತ್ರರು, ಹೌದು, ಪೊಲೀಸ್ ಇಲಾಖೆ ಎಲ್ಲ ಸಂಬಂಧಪಟ್ಟಂಥ ಯಾವ ಒಂದು ಇದಿದೆ ಎಲ್ಲ ವಿಶ್ವದಲ್ಲಿರ್ತಕ್ಕಂಥ ಜೀವಿತವಿರ್ತಕ್ಕಂಥ ಎಲ್ಲ ಜೀವಿಗಳು ದೇವಿಯ ಆಸಾದಿಗೆ ಕಮಟೇಶ್ವರ ಕಾಳಿಕಾಂಬಾ ದೇವಿಯ ಒಂದು ಇದಕ್ಕೆ ಪಾತ್ರರಾಗಿ ಸಹಕಾರ ಕೊಟ್ಟರು. ಈಗ ದೇವಾಲಯಗಳಲ್ಲಿ ನಮ್ಮ ಹಿಂದೂ ಧರ್ಮದ ವಿಚಾರವಾಗಿ ಮುಂದನ್ನು ನಾವು ತೊಗೊಳ್ಬೇಕಂದ್ರೆ ನಾವು ನಂಬಿರ್ತಕ್ಕಂಥ ದೇವಾಲಯಗಳು, ದೇವರುಗಳು ನಮ್ಗೇನಾರು ನಮ್ಮ ಕಷ್ಟ ಕಾರ್ಪಣ್ಯಗಳೇನಾರು ಪರಿಹಾರ ಆಗಿ ನಾವೇನಾರು ಒಳ್ಳೆ ಜೀವನ ಮಾಡಬೇಕಂದ್ರೆ ದೇವಿಗಳ ಆಶೀರ್ವಾದ ಬಹಳ ಮುಖ್ಯ. ನೆಲ್ಲಿನೇ ಇದೆಲ್ಲ ಆಗಿದೆ. ಇವತ್ತು ನಮ್ಮ ದೇಶ ಆಳ್ತಕ್ಕಂಥ ದೊರೆಗಳಾಗಲಿ ಮುಂದಿನ ದಿನಗಳಲ್ಲಿ ಇವತ್ತೇನು ನಮ್ಮ ನಾಡಿಗೆ ಒಂದು ವಿಶೇಷವಾದ ಪ್ರವಾಸಿಗರು ಬಂದು ಆ ಕೆತ್ತಿನ ಶಿಲ್ಪಿಗಳನ್ನು ನೋಡಿ ಒಳ್ಳೆಯ ಇದನ್ನು ಮಾಡ್ಕೊಂಡು ಅಮರಶಿಲ್ಪಿ ಜಕಣಾಚಾರ್ಯವರನ್ನ ಪ್ರತಿಮೆಯನ್ನು ನಮ್ಮ ಬೇಲೂರು ಪ್ರಾಂಗಣದಲ್ಲಿ ಮಾಡಬೇಕು ಅಂತೇಳಿ ಭಾಳ ವರ್ಷಗಳ ಕಾಲ ಇದೊಂದು ಹೋರಾಟ ಇದೆ. ಅದಕ್ಕೋಸ್ಕರ ತಾವು ಮತ್ತು ಇವತ್ತಿನ ದೇಶಕ್ಕಂಥ ಎಲ್ಲ ಪ್ರಜ್ಞಾವಂತರು ಮತ್ತು ದೇಶ ಆಳ್ತಕ್ಕಂಥ ದೊರೆಗಳು ಅದೊಂದನ್ನು ಮಾಡಿಕೊಟ್ಟು ಈ ವಿಶ್ವಕರ್ಮ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆನ ಕೊಡಬೇಕು ಅಂತೇಳಿ ನಾವರು ಈ ಮೂಲಕ ತಮ್ಮ ಮುಖೇನ ಅವರಿಗೆ ಸಂದೇಶನ ಕಳಿಸಿ ಇದೊಂದು ಯಶಸ್ವಿ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ನಾವು ಕೇಳ್ಕೊತಾ ಇದ್ದೀವಿ. ಈಗ ಪ್ರತಿನಿತ್ಯ ದೇವಾಲಯದಲ್ಲಿ ಪೂಜೆ ನಡೀತಾ ಇದೆ. ಕಾಳಿಕಾಂಬ ದೇವಸ್ಥಾನದಲ್ಲಿ ಪೂಜೆ ಪ್ರತಿದಿನ ನಡೀತಾ ಇದೆ. ವಿಶೇಷ ಪೂಜೆಗಳು ವರ್ಷದಲ್ಲಿ ಯಾವಾಗ ನಡೆಯೋದು? ವಿಶೇಷ ಪೂಜೆಗಳೆಂದರೆ ಫೆಬ್ರವರಿ ತಿಂಗಳಲ್ಲಿ ರಥೋತ್ಸವಗಳು ನಡೀತವೆ, ಮತ್ತು ನವರಾತ್ರಿ ಉತ್ಸವಗಳು ನಡೀತವೆ. ಹಬ್ಬ ದಿನಗಳಲ್ಲೆಲ್ಲ ವಿಶೇಷ ಪೂಜಾ ಕೈಂಕರ್ಯಗಳು ನಡೀತವೆ. ಎಲ್ಲ ರೀತಿಯ ಧಾರ್ಮಿಕ ವಿಧಿವಿಧಾನಗಳು ಏನಿದೆ ಅದನ್ನೆಲ್ಲ ಎಲ್ಲ ಸಮಸ್ತ ಭಕ್ತಾದಿಗಳು ಬಂದು ಆ ದೇವಿ ದರ್ಶನ ಮಾಡಿ ಅದನ್ನು ಸದುಪಯೋಗಪಡಿಸ್ಕೊಂಡು ಆ ದೇವಿ ಕೃಪೆಗೆ ಪಾತ್ರರಾಗಬೇಕಂತೇಳಿ ಈ ಮೂಲಕ ನಾವು ನಮ್ಮಲ್ಲಿ ಕೇಳ್ಕೊತೀವಿ. ಲೋಕೇಶ್ ಅವರೇ, ನಿಮ್ಮೆಲ್ಲರ ಜೊತೆ ನಾವು ಮಾತಾಡುವಾಗ ನೀವೇನು ಯಾರೂ ಬರ್ಕೊಂಡು ಬಂದಿಲ್ಲ, ಎಲ್ಲದನ್ನು ಮನಸ್ಸಲ್ಲೇ ಹೊತ್ಕೊಂಡು ಬಂದಿದ್ದೀರಿ. ಏನು ಪ್ರಶ್ನೆ ಕೇಳಿದ್ರೂ ಧಾರಾಳವಾಗಿ ಹೇಳ್ತಾ ಇದ್ದೀರಿ. ಖುಷಿ ಆಯಿತು. ಮಾತುಗಳಿಂದ ನಮಗೇನು ವ್ಯಕ್ತವಾಗ್ತಾ ಇದೆ ಅಂದರೆ ನೀವೆಲ್ಲ ಪದಾಧಿಕಾರಿಗಳು ಅಥವಾ ಈ ಸಮಿತಿಯ ಸದಸ್ಯರು
ಬಹಳ ಚೆನ್ನಾಗಿ ನಿಮ್ಮ ಕರ್ತವ್ಯಗಳನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಮತ್ತು ಹಿರಿಯರ ಮಾರ್ಗದರ್ಶನವನ್ನು ಗೌರವಿಸಿದಿರಿ, ಪಾಲಿಸಿದಿರಿ. ಇಲ್ಲಾಂದರೆ ಸುಮ್ಮನೆ ಮಾತುಗಳು ಬರಲ್ಲ. ಸಣ್ಣ ಪುಟ್ಟ ಗೊಂದಲಗಳು ಇದ್ದೇ ಇರ್ತವೆ, ಎಲ್ಲ ಕಡೆಗೂ ಇರ್ತವೆ, ನಿಮ್ಮಲ್ಲಿ ಇರುತ್ತೆ, ಬೇರೆಲ್ಲೂ ಇರುತ್ತೆ, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಈ ಒಂದು ಮಹತ್ವದ ಕಾರ್ಯ ಸಾಕಾರಗೊಂಡಿದ್ದು ಅದು ಅಲ್ಪ ಅವಧಿಯಲ್ಲಿ ವಿಶೇಷವಾದದ್ದು ಉಲ್ಲೇಖ ಮಾಡ್ತಕ್ಕಂಥದ್ದು. ನೀವೆಲ್ಲರೂ ಆಕಾಶವಾಣಿಗೆ ಬಂದು ಕಾಳಿಕಾಂಬ ಕಮಟೇಶ್ವರ ನೂತನ ಶಿಲಾಮಯ ದೇವಾಲಯದ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣೆಯ ಒಂದು ವಿಚಾರವನ್ನು, ಅದರ ಪರಿಶ್ರಮದ ಸಂಗತಿಗಳನ್ನು ಹಂಚಿಕೊಂಡ್ರಿ. ಎಚ್ ಬಿ ಕುಮಾರಾಚಾರ್ ಅವರು, ಎಚ್ ಕೆ ಆನಂದಾಚಾರ್ ಅವರು, ಎ ಬ್ಯಾಟರಂಗಾಚಾರ್ ಅವರು, ಎಚ್ ವಿ ಹರೀಶ್ ಅವರು, ಎಚ್ ಎಸ್ ಆನಂದ್ ಅವರು, ಎಂ ಟಿ ಸುರೇಶ್ ಮತ್ತು ಬಿ ಲೋಕೇಶ್ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನು ಹಂಚಿಕೊಂಡಿದ್ದು ನಮಗೂ ಖುಷಿ ಕೊಟ್ಟಿದೆ, ಒಂಥರ ತೃಪ್ತಿ ನೀಡಿದೆ ಶ್ರೋತೃಗಳೇ. ಮುಖ್ಯವಾಗಿ ನಮ್ಮ ಕಾರ್ಯದರ್ಶಿಗಳಾದಂಥ ಕೇಶವ ಪ್ರಸಾದ್ ಅಂತೂ ಭಾಳ ದೈವ ಭಕ್ತರು. ಕಾರ್ಯಕ್ರಮದ ಪಿನ್ ಟು ಪಿನ್ ಎಲ್ಲ ಸಿದ್ಧತೆಗಳಲ್ಲಿ ವಕೀಲರು ಭಾಳ ಶ್ರದ್ಧೆ, ಭಾಳ ಭಕ್ತಿ, ಭಾಳ ಸಮಯವನ್ನು ತಮ್ಮ ವೃತ್ತಿ ಜೀವನದಲ್ಲೂ ಇದಕ್ಕೆ ದೈವತ ಕಾರ್ಯದಲ್ಲಿ ತೋರಿಸ್ಕೊಂಡು ವ್ಯವಸ್ಥಿತವಾಗಿ ನಡೆಸ್ಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ನಾವು ಎಲ್ಲ ನಮ್ಮ ಆಡಳಿತ ಮಂಡಳಿ ಪರವಾಗಿ ತುಂಬ ಹೃದಯ ತುಂಬಿದ ಒಂದು ಧನ್ಯವಾದಗಳು. ಕೇಶವ ಪ್ರಸಾದ್ ಅವರು ಜೊತೆಗೆ ಇನ್ನೂ 10 ಯಾಕೆ 100 ಜನ ಇದ್ದಾರೆ. ಅಪೇಕ್ಷೆ ಇಲ್ಲದಲೇ, ನಿರೀಕ್ಷೆ ಇಲ್ಲದಲೇ ಕೆಲಸಗಳನ್ನು ಮಾಡಿರುವ ಸಮುದಾಯದ ಸಾರ್ವಜನಿಕರ ಈ ಒಂದು ಸಹಕಾರವನ್ನು ಈ ಸಂದರ್ಭದಲ್ಲಿ ನೀವು ನೆನೆಸ್ಕೊಳ್ತೀರಿ, ನಾವು ಸ್ಮರಿಸ್ಕೊಳ್ತೀವಿ. ಹಾಗಾಗಿ ನಿಮ್ಮನ್ನು ಆಕಾಶವಾಣಿಗೆ ಕರೆಸಿ ನಿಮ್ಮ ಪ್ರಯತ್ನವನ್ನು ನಮ್ಮ ಸಮಾಜಕ್ಕೆ ತಿಳಿಸ್ಬೇಕನ್ನೋ ಒಂದು ಆಲೋಚನೆಯಿಂದ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಸಂತೋಷ ಆಯಿತು. ಧನ್ಯವಾದಗಳು. ಶುಭವಾಗಲಿ. ನಮಸ್ಕಾರಗಳು. ನಮಸ್ಕಾರ ಸರ್. ಆಕಾಶವಾಣಿಯಿಂದಲೂ ನಮಗೆ ನಿರಂತರವಾಗಿ ಸಹಕಾರ ನೀಡಿ ಇವತ್ತು ನಮ್ಮೆಲ್ಲರನ್ನ ಕರೆಸಿ ನಮ್ಮ ಒಂದೆರಡು ನುಡಿಗಳನ್ನು ದೇವಿಯ ಆಶೀರ್ವಾದ ಮೂಲಕ ಹೇಳೋಕ್ಕೆ ಆಯಿತು. ನಿಮಗೆ ಮತ್ತು ನಿಮ್ಮ ಸಿಬ್ಬಂದಿ ವರ್ಗಕ್ಕೆ ಎಲ್ಲರಿಗೂ ತಾಯಿ ಜಗನ್ಮಾತೆ ಕಮಟೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ತಮಗೆ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ನಮ್ಮ ದೇವಾಲಯದ ಆಡಳಿತ ಮಂಡಳಿ ಪರವಾಗಿ ಅರ್ಪಿಸ್ತದೆ. ಧನ್ಯವಾದ ಹರೀಶಣ್ಣ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹಾಸನದ ಶ್ರೀ ಕಾಳಿಕಾಂಬಾ ಶಿಲಾಮಯ ದೇವಾಲಯದ ಲೋಕಾರ್ಪಣೆಯ ಹಿನ್ನೆಲೆಯಲ್ಲಿ ಪದಾಧಿಕಾರಿಗಳೊಂದಿಗೆ ಸಂವಾದ ಕೇಳಿದಿರಿ. ಕಾರ್ಯಕ್ರಮ ಪ್ರಾಯೋಜಕರು ಶ್ರೀ ಕಾಳಿಕಾಂಬಾ ದೇವಾಲಯ ಅಭಿವೃದ್ಧಿ ಸಮಿತಿ, ಹಾಸನ. ಕಾರ್ಯಕ್ರಮ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ.